ಪಾಲಿಸಿ ಇನ್ ಫೋರ್ಸ್ ಅಂತಂದ್ರೆ ಪಾಲಿಸಿ ಇನ್ ಫೋರ್ಸ್ ಅಲ್ಲಿ ಇದೆ ಅಂತಂದ್ರೆ ಆಲ್ ಡ್ಯೂ ಹ್ಯಾಸ್ ಬಿನ್ ಪೇಡ್ ಅಂದ್ರೆ ಈ ಒಂದು ಪಾಲಿಸಿ ಇದೆ ಅಂತಂದ್ರೆ ಆ ಪಾಲಿಸಿ ಮೇಲೆ ಇರ್ತಕ್ಕಂತ ಎಲ್ಲಾ ಡ್ಯೂಗಳನ್ನು ಪೇಡ್ ಆಗಿ ರೆಗ್ಯುಲರ್ ಆಗಿದೆ ಅಂತಂದ್ರೆ ಅದು ಯಾವುದು ಡಿಫಾಲ್ಟ್ ಇಲ್ಲ ಆಮೇಲೆ ಲ್ಯಾಬ್ಸ್ ಆಗಿಲ್ಲ ಅಂತ ಇತ್ತು ಅಂತಂದ್ರೆ ಅಂತ ಪಾಲಿಸಿನ ನಾವೇನಂತ ಕರಿತೀವಿ ಪಾಲಿಸಿ ಇನ್ ಫೋರ್ಸ್ ಅಂತ ಕರಿತೀವಿ. ಆಮೇಲೆ ಯಾವುದೇ ಒಬ್ಬ ಪಾಲಿಸಿ ಹೋಲ್ಡರ್ನ ಪ್ರೈಮರಿ ಐಡೆಂಟಿಫೈಯರ್ ಅಂತಂದ್ರೆ ಪ್ರೈಮರಿ ಐಡೆಂಟಿಫೈಯರ್ ಅಥವಾ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಆಧಾರ್ ಅನ್ನ ಪ್ರೂಫ್ ಆಫ್ ಐಡೆಂಟಿಟಿ ತರ ತಗೋತೀವಿ. ಇನ್ಶೂರೆನ್ಸ್ ವಿಲ್ ಆಕ್ಟಿವ್ ಫ್ರಮ್ ಡೇಟ್ ಆಫ್ ಅಕ್ಸೆಪ್ಟೆನ್ಸ್ ಅಂದ್ರೆ ನಾವು ಯಾವತ್ತಿನ ದಿನ ಪಾಲಿಸಿನ ಸ್ಟಾರ್ಟ್ ಮಾಡ್ತೀವಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಡೇಟ್ ಆಫ್ ಇಂಡೆಕ್ಸಿಂಗ್ ಮೊದಲಿಗೆ ನೀವು ಡೇಟ್ ಆಫ್ ಇಂಡೆಕ್ಸ್ ಮಾಡಿ ಕಳಿಸ್ತೀರಿ. ಅದಾದ ನಂತರ ನೀವು ಡೇಟ್ ಆಫ್ ಇಂಡೆಕ್ಸ್ ಯಾವತ್ ಮಾಡಿರ್ತೀರಿ ಅವತ್ತಿನ ದಿನನೇ ಡೇಟ್ ಆಫ್ ಅಕ್ಸೆಪ್ಟೆನ್ಸ್ ಇರಂಗಿಲ್ಲ. ಆ ಪಾಲಿಸಿ ಫಾರ್ಮ್ಸ್ ಡಾಕ್ಯುಮೆಂಟ್ಸ್ ಅನ್ನ ನೀವೇನ್ CPC ಕಳಿಸ್ತೀರಿ, CPC ಕಳಿಸಿದ ನಂತರ ಅವರು ಒಂದು ಡೇಟ್ಗೆ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಆ ಎಕ್ಸೆಪ್ಟ್ ಮಾಡಿದಂತ ಡೇಟ್ ಇಂದ ಆ ಇನ್ಶೂರೆನ್ಸ್ ಆಕ್ಟಿವ್ ಆಗುತ್ತೆ. ಓಕೆ, ಅದೇ ಇದರರ್ಥ. ಆಮೇಲೆ ಕೇಳ್ತಾ ಇರ್ತಾರೆ PLI ಇಂದ ಏನಪ್ಪಾ ನಿಮ್ ಬೆನಿಫಿಟ್ಸ್ ಅಂತ ಕೇಳ್ತಾ ಇರ್ತಾರೆ. PLI ಇಂದ 3 ತರದ ಬೆನಿಫಿಟ್ಸ್ ಇದೆ. ಏನು ಅಂತಂದ್ರೆ ಇನ್ಶೂರೆನ್ಸ್, ಫೈನಾನ್ಷಿಯಲ್ ರಿಸ್ಕ್ ಕವರ್ಸ್. ಈಗ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನಾಗುತ್ತೆ, ಅವರಿಗೆ ಮುಂದೆ ರಿಸ್ಕ್ ಇಂದಾಗಿ ಏನಾದ್ರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ, ನಮ್ಮ ಒಂದು ಡೆತ್ ಆಯ್ತು ಏನಾದ್ರೂ ಆಯ್ತು ಅಂತಂದ್ರೆ ಅಂತ ಟೈಮಲ್ಲಿ ಫೈನಾನ್ಷಿಯಲಿ ರಿಸ್ಕ್ ಏನಿರುತ್ತಲ್ಲ ಅವ್ರು ಹೋದ ನಂತರ ಆ ರಿಸ್ಕ್ ಅನ್ನ ಕವರ್ ಮಾಡುತ್ತೆ. ಆಮೇಲೆ ಇನ್ವೆಸ್ಟ್ಮೆಂಟ್ ತರ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ಗುಡ್ ರಿಟರ್ನ್ ಕೂಡ ಇದೆ. ನಮ್ PLI ಇಂದ ಗುಡ್ ರಿಟರ್ನ್ ಕೂಡ ಇದೆ. ಅದೇ ರೀತಿಯಾಗಿ ಸಮ್ ಪರ್ಸನ್ಸ್ ಬರ್ತಾರೆ, ಅವ್ರೇನಂತಾರೆ ನನ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಇನ್ಶೂರೆನ್ಸ್ ಬೇಕಾಗಿಲ್ಲ, ಬಟ್ ನನ್ಗೆ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಮುರಿತಾ ಇದಾರೆ, ಆ ಟ್ಯಾಕ್ಸ್ ಬೆನಿಫಿಟ್ ಆಗ್ಬೇಕು ಅಂತಂದು ಕೆಲವು ಜನ ಬರ್ತಿರ್ತಾರೆ. ಅದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ. ATC ಒಳಗಡೆ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಆಪ್ಷನ್ ಕೂಡ ಇದೆ. ಓಕೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಇದು ಯಾವ್ದ್ರಿಂದ ಬಂದಿರತಕ್ಕಂತ ಸ್ಕೀಮು, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿರತಕ್ಕಂತ ಸ್ಕೀಮ್. ಇದು ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಸ್ಕೀಮ್ ಬಂದಿದ್ದು. ಇದ್ರದ್ದು ಮೇನ್ ಕಾನ್ಸೆಪ್ಟ್ ಏನು, ಲೋ ಪ್ರೀಮಿಯಂ ಹೈ ಬೋನಸ್. ಅಂದ್ರೆ ನಾವು ಕಟ್ತಕ್ಕಂತ ಪ್ರೀಮಿಯಂ ತುಂಬಾ ಕಡಿಮೆ, ಆಮೇಲೆ ಅವರು ಕಸ್ಟಮರ್ ಏನ್ ತಗೋತಾರಲ್ಲ ಆ ಕಸ್ಟಮರ್ ತಗೊಳ್ತಕ್ಕಂತ ಬೋನಸ್ ಏನಿದೆ ತುಂಬಾ ಹೈ ಬೋನಸ್, ಎಲ್ಲಕ್ಕಿಂತ ಅತಿಯಾಗಿ ನಾವು ಬೋನಸ್ ಕೊಡ್ತೀವಿ. ಆಮೇಲೆ ಬೇರೆ ಎಲ್ಲಾ ಇನ್ಶೂರೆನ್ಸ್ ಕಂಪನಿಗಳಿಗಿಂತ ನಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಬಹಳ ಕಡಿಮೆ ಇದೆ ಅಂತ ಅರ್ಥ. ಓಕೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತಂದು ನೋಡ್ಬೇಕಾದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್, ಯಾರಾದ್ರೂ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂತ ಎಂಪ್ಲಾಯೀಸ್ ಇದ್ದಾರೆ ಅಂತಂದ್ರೆ ಆ ಎಲ್ಲಾ ಎಂಪ್ಲಾಯೀಸ್ ಕೂಡ PLI ಮಾಡ್ಸಕ್ಕೆ ಎಲಿಜಿಬಲ್ ಇದ್ದಾರೆ. ಅದೇ ರೀತಿಯಾಗಿ ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಕೆಲವೊಂದ್ ಕಡೆಗೆ ಈಗ ನಾವು ಟಾಟಾ GIG ಮಾಡಿಸ್ತೀವಿ, ಟಾಟಾ GIG ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಡ್ರೈವರಿಗೆ ಮಾಡ್ಸಕ್ ಬರಲ್ಲ, ಲೈನ್ ಮನ್ ಮಾಡ್ಸಕ್ ಬರಲ್ಲ, ಲಾಯರ್ಸಿಗೆ ಮಾಡ್ಸಕ್ ಬರಲ್ಲ ಅಂತಂದು ಕೆಲವೊಂದು ಟಾಟಾ GIG ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಪಾಲಿಸಿಗಳು ಏನಿರ್ತಾವಲ್ಲ ಅದಕ್ಕೆ ನಾವು ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಹಾಕೊಂಡಿದ್ದೀವಿ. ಬಟ್ ಇದರಲ್ಲಿ ಡಿಫೆನ್ಸ್ ಸರ್ವಿಸ್ಗೆ ಯಾರಾದ್ರೂ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಡಿಫೆನ್ಸ್ ಅಲ್ಲಿ ಇದ್ದಂತವ್ರಿಗೂ ಕೂಡ PLI ಎಲಿಜಿಬಲ್ ಇದೆ, ಅವರು ಕೂಡ PLI ಮಾಡೋಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತಂದ್ರೆ ಈಗ BSF ಇದೆ, ಆಮೇಲೆ ಹೋಮ್ ಗಾರ್ಡ್ಸ್ ಇರ್ತಾರೆ, ಕೆಲವೊಂದ್ ಕಡೆ ಬೇರೆ ಬೇರೆ ತರದ್ದು ಪ್ಯಾರಾಮಿಲಿಟರಿ ಫೋರ್ಸಸ್ ಇರುತ್ತಲ್ಲ ಅಂತ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಕೂಡ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಅದೇ ರೀತಿಯಾಗಿ ಯಾವುದಾದ್ರೂ ಸ್ಟೇಟ್ ಗವರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಯಾರಾದ್ರೂ ಇದ್ರು ಅಂತಂದ್ರೆ ಅವರು ಕೂಡ PLI ಮಾಡಿಸ್ಬೋದು, ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಆಮೇಲೆ ಕೆಲವೊಂದು ಲೋಕಲ್ ಬಾಡೀಸ್ ಅಂತಂದ್ರೆ ಈಗ ಯಾವುದೋ ಒಂದು ಸಂಘ ಸಂಸ್ಥೆ ಇರುತ್ತೆ, ಲೋಕಲ್ ಬಾಡೀಸ್ ಏನಾದ್ರೂ ಇರುತ್ತಲ್ಲ, ಒಂದು ಟ್ರಸ್ಟ್ ಅಥವಾ ಬೋರ್ಡ್ ಮೆಂಬರ್ಸ್ ಆ ತರ ಏನಾದ್ರೂ ಲೋಕಲ್ ಬಾಡೀಸ್ ಇರುತ್ತಲ್ಲ, ಆ ಲೋಕಲ್ ಬಾಡೀಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ PLI ಮಾಡ್ಸಕ್ಕೆ ಎಲಿಜಿಬಲ್ ಇದ್ದಾರೆ. ಅದೇ ರೀತಿಯಾಗಿ ಗವರ್ಮೆಂಟ್ ಏಡೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯಾವುದೋ ಒಂದು ಪ್ರೈವೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇರುತ್ತೆ, ಅದನ್ನ ಅಂಡರ್ಟೇಕನ್ ಗವರ್ಮೆಂಟ್ ತಗೊಂಡು ನಡೆಸ್ತಾ ಇರುತ್ತೆ. ಅಂತ ಗವರ್ಮೆಂಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳನ್ನ ನಾವು ಗವರ್ಮೆಂಟ್ ಏಡೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಅಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಆಗಿರ್ಬೋದು, ಅವರು ಕೂಡ ಈ PLI ಮಾಡಿಸ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ದಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಕೂಡ PLI ಮಾಡಿಸ್ಬೋದು. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಯಾವ್ದಾದ್ರು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ
ಎಂಪ್ಲಾಯೀಸ್ ಏನಿರ್ತಾರಲ್ಲ ಅವರು ಕೂಡ ಮಾಡಿಸ್ಬೋದು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ನಮ್ದು ಕೂಡ ಪೋಸ್ಟ್ ಆಫೀಸ್ ಕೂಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಬರುತ್ತೆ. ಅದೇ ತರ ಯಾವ್ದಾದ್ರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಂಗೆ ಇದು ಏನ್ ಹೇಳ್ತಾರಲ್ಲ ಮುತ್ತೂಟ್ ಫಿನ್ಕಾರ್ಪ್ ಆತರ ಎಲ್ಲ ಹೇಳ್ತಾರಲ್ಲ ಅಂತ ಒಂದು ಇನ್ಸ್ಟಿಟ್ಯೂಷನ್ಗಳು, ಆತರ ಇನ್ಸ್ಟಿಟ್ಯೂಷನ್ಗಳು ಇರ್ತಾವಲ್ಲ ಅವು. ಆಮೇಲೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್, ಅದೇ ರೀತಿಯಾಗಿ ಆಟೋನಮಸ್ ಬಾಡೀಸ್, ಮತ್ತೆ ಇದ್ರ ಜೊತೆಗೆ ನಮ್ಮ ಅಂಚೆ ಗ್ರಾಮೀಣ ಡಾಕ್ ಸೇವಕರು ಏನಿದಾರಲ್ಲ ಅವರು ಕೂಡ PLI ಮಾಡಿಸ್ಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಇದ್ರ ಜೊತೆಗೆ ದ ಫಾಲೋಯಿಂಗ್ ಆರ್ ಆಲ್ಸೋ ಎಲಿಜಿಬಲ್ ಟು ಟೇಕ್ ಪಾಲಿಸಿ ಅಂಡರ್ PLI. ಇದು ಮೊದಲಿಗೆ ಇಲ್ಲಿವರೆಗೂ ಅಂತೂ ಇದ್ದೇ ಇತ್ತು. ಇದ್ರ ಜೊತೆಗೆ ಕೆಲವೊಂದಿಷ್ಟು ಎಕ್ಸ್ಟೆಂಡೆಡ್ ಎಂಪ್ಲಾಯೀಸ್ ಅಂತಂದು ಎಕ್ಸ್ಟೆಂಡೆಡ್ ಕ್ಲೈಂಟ್ ಅಂತಂದು ಮಾಡಿದ್ದಾರೆ. ಎಂಪ್ಲಾಯೀಸ್ ಎಂಗೇಜ್ಡ್ ಆರ್ ಅಪಾಯಿಂಟೆಡ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಬೈ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ವೇರ್ ದ ಕಾಂಟ್ರಾಕ್ಟ್ ಈಸ್ ಎಕ್ಸ್ಟೆಂಡೇಬಲ್. ಅಂದ್ರೆ ಯಾವ್ದಾದ್ರು ಎಂಪ್ಲಾಯೀಸ್ ಎಂಗೇಜ್ ಆಗಿರ್ತಾರೆ. ಈಗ ನೀವು GDS ಏನಿದಾರಲ್ಲ GDS ನ ಏನಂತ ಕರಿತೀವಿ ನಾವು, GDS ಗಳನ್ನ ಎಂಗೇಜ್ ಆಗಿದ್ದಾರೆ ಅಂತ ಕರಿತೀವಿ. ಅದೇ ಯಾರಾದ್ರೂ ನೀವು ಅಪಾಯಿಂಟ್ ಆದ್ರಿ ಅಂತಂದ್ರೆ MTS ಆದ್ರಿ, ಈಗ ಸಪೋಸ್ ನಾಳೆ ಅಂತಂದ್ರೆ ನಿಮ್ಗೆ ಅಪಾಯಿಂಟ್ ಆದ್ರು ಅಂತ ಕರೀತಾರೆ. ಎಂಗೇಜ್ ಇನ್ ದ ಸೆನ್ಸ್ ನಿಮ್ಮನ್ನ ಕೆಲ್ಸಕ್ಕೆ ತಗೋತಾ ಇದೀವಿ, ಅವ್ರನ್ನ ಕೆಲ್ಸಕ್ಕೆ ನೇಮಿಸ್ಕೊಳ್ತಾ ಇದೀವಿ, ನಿಮ್ಗೆ ಒಂದು ಕೆಲ್ಸಕ್ಕೆ ಎಂಗೇಜ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಎಂಪ್ಲಾಯೀಸ್ ಎಂಗೇಜ್ಡ್ ಆರ್ ಅಪಾಯಿಂಟೆಡ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಬೈ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್. ಯಾವುದಾದ್ರೂ ಕೇಂದ್ರ ಸರ್ಕಾರಿ ನೌಕರಿಗಳಲ್ಲಿ ಅಥವಾ ರಾಜ್ಯ ಸರ್ಕಾರಿ ನೌಕರಿಗಳಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು, ಅವು ಮತ್ತೆ ಎಕ್ಸ್ಟೆಂಡೇಬಲ್ ಇರ್ತಕ್ಕಂಥವು ಏನಾದ್ರು ಇದ್ವು ಅಂತಂದ್ರೆ ಅಂತದ್ರಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗೆ ನಾವು ಕೂಡ PLI ಮಾಡಿಸ್ಬೋದು. ಎಂಪ್ಲಾಯೀಸ್ ಆಫ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ಈಗ ICICI ಬ್ಯಾಂಕ್ ಇದೆ, ಆಮೇಲೆ ಕೆಲವೊಂದಿಷ್ಟು ಸಹಕಾರ ಪತ್ತಿನ ಸಂಘಗಳು ಅಂತೆಲ್ಲ ಬರ್ತಾವಲ್ಲ, ಅವು ಕೂಡ ಅವನ್ನೇನಂತೀವಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದ್ರೆ ಕೆಲವು ಅವಕ್ಕೆ ಬ್ಯಾಂಕಿಗೆ ಇರ್ತಕ್ಕಂಥ ರೈಟ್ಸ್ ಕೊಟ್ಟಿರ್ತಾರೆ. ಆ ತರ ರೈಟ್ಸ್ ಇರ್ತಕ್ಕಂಥ ಬ್ಯಾಂಕ್ಗಳನ್ನು ಕೂಡ ಇವತ್ತಿನ ದಿನ ನಾವು PLI ಮಾಡಿಸ್ಬೋದು. ಎಂಪ್ಲಾಯೀಸ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂಡ್ ಅದರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ವಿತ್ ಗೌರ್ಮೆಂಟ್ ಅಂಡರ್ ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ಅಂದ್ರೆ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಂತ ಒಂದು ಆಕ್ಟ್ ಬರುತ್ತೆ ನಮ್ಮ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೋಆಪರೇಟಿವ್ ಆಕ್ಟ್ ಅಲ್ಲಿ ಯಾರ್ಯಾರು ಬರ್ತಾರೆ ಆ ಎಂಪ್ಲಾಯೀಸ್ ಕೂಡ ನಾವು ಮಾಡಿಸ್ಬೋದು. ಪಾರ್ಟ್ಲಿ ಆರ್ ಫುಲಿ funded from central or state government, RBI, SBI, nationalized banks, NABARD and other such institutions notified by the government. ಅವು ಹೆಂಗೆ ಅಂತಂದ್ರೆ ಫುಲ್ಲಿ ಫಂಡೆಡ್ ಇಲ್ಲಾಂದ್ರೆ ಪಾರ್ಟ್ಲಿ ಫಂಡೆಡ್. ಆ ಒಂದು ಕೋಆಪರೇಟಿವ್ ಸೊಸೈಟೀಸ್ಗೆ ಸ್ಟೇಟ್ ಗೌರ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಥವಾ RBI, SBI, ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಯಾವುದಾದ್ರೂ ಇದ್ರಲ್ಲಿದ್ದ ಅವರಿಗೆ ಟೋಟಲಿ ಫಂಡ್ ಆಗ್ತಾ ಇತ್ತು ಅಂತಂದ್ರೆ, ಅಂತ ಬ್ಯಾಂಕ್ ಟೋಟಲಿ ಅಥವಾ ಪಾರ್ಷಿಯಲಿ ಫಂಡ್ ಆಗ್ತಾ ಇತ್ತು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಕೂಡ ಮಾಡಿಸ್ಬೋದು. ಅದೇ ರೀತಿಯಾಗಿ ಯೂನಿವರ್ಸಿಟೀಸು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಮೊದಲಿಗೆ ಏನಿತ್ತು ಎಡೆಡ್ ಅಷ್ಟೇ ಇತ್ತಲ್ಲ, ಈಗ ಪ್ರೈವೇಟ್ ನಲ್ಲಾದ್ರೂ ಪರವಾಗಿಲ್ಲ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ, ಆಮೇಲೆ ಲಾಯರ್ಸ್ಗೆ, ಇಂಜಿನಿಯರಿಂಗ್ ಮುಗಿದವ್ರಿಗೆ, ಮೆಡಿಕಲ್ ಕೌನ್ಸಿಲ್ ಇಂದ ಸರ್ಟಿಫೈ ತಗೊಂಡವ್ರಿಗೆ ಅವ್ರಿಗೂ ಕೂಡ ಮಾಡ್ಬೋದು. ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ಆಲ್ ಪ್ರೈವೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಸ್ಕೂಲ್ಸ್, ಕಾಲೇಜಸ್, ರೆಕಗ್ನೈಸ್ಡ್ ಬೋರ್ಡ್ಸ್, ಈ ತರ ಯಾವ್ದಾದ್ರು ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಚಿಂಗು ನಾನ್ ಟೀಚಿಂಗು ಸ್ಟಾಫ್ ಏನಿರ್ತಾರೆ ಅವ್ರಿಗೂ ಕೂಡ ನಾವು PLI ಮಾಡಿಸ್ಬೋದು. ಅದೇ ರೀತಿಯಾಗಿ ಈಗ ಎಕ್ಸ್ಟೆಂಡೆಡ್ ಅಲ್ಲಿ ಡಾಕ್ಟರ್ಸ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್, CAs, ಲಾಯರ್ಸ್, ಆರ್ಕಿಟೆಕ್ಟ್ಸ್, ಬ್ಯಾಂಕರ್ಸ್, ಇವ್ರೆಲ್ಲರಿಗೂ ಕೂಡ ನಾವು ಈಗ PLI ಮಾಡೋಕೆ ಎಲಿಜಿಬಲ್ ಇದೆ. ಯಾರೋ ಒಬ್ರು ಹೇಳಿದ್ರಲ್ಲ ಎಕ್ಸ್ಟೆಂಡೆಡ್ ಕ್ಲೈಂಟ್ ಅಂತಂದು, ಇದು ಎಕ್ಸ್ಟೆಂಡೆಡ್ ಕ್ಲೈಂಟ್ ಅಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಕೆಲವೊಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ದು ಅವ್ರದ್ದು ಏನಂತಂದ್ರೆ, ನಮ್ ಸ್ಟಾಕ್ ಎಕ್ಸ್ಚೇಂಜಸ್ ಇದಾವೆ, ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಂದು, BSc ಅಂಡ್ NSc ಅದ್ರೊಳಗಡೆ ರೆಕಗ್ನೈಸ್ ಆಗಿರ್ಬೇಕು. ಅಂತದ್ರಲ್ಲಿ ಕೆಲಸ ಮಾಡ್ತಕ್ಕಂಥ IT ಎಂಪ್ಲಾಯೀಸ್, ಇಲ್ಲಾಂದ್ರೆ ಬ್ಯಾಂಕಿಂಗ್ ಫೈನಾನ್ಸ್ ಅಲ್ಲಿ, ಇಲ್ಲ ಹೆಲ್ತ್ ಕೇರ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಯಾವ್ದಾದ್ರು ಇಂಥದ್ದು ಇದ್ರೊಳಗಡೆ ಲಿಸ್ಟ್ ಆಗಿರ್ಬೇಕು. NSc ಅಥವಾ BSc ಎರಡರಲ್ಲಿ ಒಂದರಲ್ಲಿ ಲಿಸ್ಟ್ ಆಗಿರ್ಬೇಕು. ಆತರ ಲಿಸ್ಟ್ ಆಗಿರ್ತಕ್ಕಂಥದ್ದು ಇತ್ತು ಅಂತಂದ್ರೆ ಅವ್ರಿಗೂ ಕೂಡ ನಾವು ಮಾಡ್ಬೋದು. ಅದ್ರ ಜೊತೆಗೆ ಡಿಗ್ರಿ ಹೋಲ್ಡರ್ಸ್, ಯಾವ್ದಾದ್ರು ಡಿಗ್ರಿ ಹೋಲ್ಡರ್ಸ್ ಇದ್ರು ಇಲ್ಲಾಂದ್ರೆ ಡಿಪ್ಲೊಮಾ ಹೋಲ್ಡರ್ಸ್ ಇದ್ರು ಅಂತಂದ್ರೆ ಅವ್ರಿಗೂ ಕೂಡ ನಾವು PLI ಮಾಡಿಸ್ಬೋದು. ಓಕೆ, ಇದಿಷ್ಟು ಯಾರ್ಯಾರು ಎಲಿಜಿಬಲ್ ಇದ್ದಾರೆ PLI ಮಾಡ್ಸೋಕೆ ಅಂತ
ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಹೇಳಿದ್ದಾಯ್ತು. ಆಲ್ಮೋಸ್ಟ್ ಇದ್ರ ಬಗ್ಗೆ ಅಂತೂ ಎಲ್ಲರಿಗೂ ಮಾಹಿತಿ ಇರುತ್ತೆ. ಬಟ್ ಏನಂತಂದ್ರೆ ನೀವು ಪಾಲಿಸಿನ ಮಾಡಿ ಕಳಿಸಿದ ನಂತರ ಎಕ್ಸೆಪ್ಟ್ ಆಗ್ಲೇಬೇಕು. ಯಾವುದೇ ಕಾರಣಕ್ಕೂ ಅದು ಏನೋ ಒಂದು ಒಮಿಷನ್ ಹಾಕಿ ಅದನ್ನ ರಿಜೆಕ್ಟ್ ಮಾಡಿ ಕಳ್ಸೋ ತರ ಇಟ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದು. PLI ಪಾಲಿಸೀಸ್ ಆಮೇಲೆ ಅದ್ರದ್ದು ಫೀಚರ್ಸ್ ಏನೇನಿದಾವೆ ಅಂತಂದು ಕೆಲವೊಂದಿಷ್ಟು ಲೈಟ್ ಆಗಿ ಗ್ಲಾನ್ಸ್ ಮಾಡಿ ಹೇಳಿದ್ರದ್ದು. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಆರ್ 20,000 and 50 lakhs ರೆಸ್ಪೆಕ್ಟಿವ್ಲಿ. ಅಂದ್ರೆ ಈಗ ನಾವು PLI ಮಾಡಿಸ್ಬೇಕಂದ್ರೆ ಮಿನಿಮಮ್ ಎಷ್ಟಿದೆ 20,000 ಇದೆ, ಮ್ಯಾಕ್ಸಿಮಮ್ ಬಂದು 50 lakhs ವರೆಗೂ ನಾವು ಮಾಡಿಸ್ಬೋದು. ಅದಾದ ನಂತರ ಈಗ 20,000 50 lakh ಅಂತ ಹೇಳಿದೀವಿ, ಬಟ್ ನಾನು 20,000 1 rupees ಮಾಡಿಸ್ತೀನಿ, 2 rupees ಮಾಡಿಸ್ತೀನಿ ಅಂತಂದೂ ಇರ್ತಾರೆ ಕೆಲವು ಜನ ಕಸ್ಟಮರ್ಸ್. ಆತರ ಇಲ್ಲ. ಸಮ್ ಅಶ್ಯೂರ್ಡ್ ಶುಡ್ ಬಿ ಮಲ್ಟಿಪಲ್ಸ್ ಆಫ್ 10,000. ಅಂದ್ರೆ ಈಗ 20,000 ಆದ್ಮೇಲೆ ನೆಕ್ಸ್ಟ್ ಮಾಡಿಸ್ಬೇಕಂದ್ರೆ 30,000, 40,000, 50,000, 60,000 ಈ ತರ ಮಲ್ಟಿಪಲ್ಸ್ ಆಫ್ ಯಾವುದು 10,000ದಿಂದ ಭಾಗ ಹೋಗುತ್ತೋ ಅಂತ ಅಂಕಿಯಿಂದ ಮಾತ್ರ ನಾವು PLI ಸಮ್ ಅಶ್ಯೂರ್ಡ್ ನ ತಗೋಬೇಕು. ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಈಸ್ ರಿಸ್ಟ್ರಿಕ್ಟೆಡ್ ಆಸ್ ಅಂಡರ್ 20 ಲಕ್ಷಕ್ಕಿಂತ ಮೇಲ್ಗಡೆ ಏನಾದ್ರು ಆಯ್ತು ಅಂತಂದ್ರೆ, ಈಗ 50 ಲಕ್ಷ ಅಂತ ಇಲ್ಲಿ ಕಂಡೀಷನ್ ಕೊಟ್ಟಿದಾರಲ್ಲ, ಈ 50 ಲಕ್ಷ ಕಂಡೀಷನ್ಗೂ ಕೂಡ ಕೆಲವೊಂದಿಷ್ಟು ಬೇರೆ ತರದ್ದು ಕಂಡೀಷನ್ಸ್ ಇದೆ ಇಲ್ಲಿ. ಸಪೋಸ್ ಒಬ್ರು ಯಾರಾದ್ರೂ 20 ಲಕ್ಷಕ್ಕಿಂತ ಜಾಸ್ತಿ ಮಾಡಿಸ್ತಾ ಇದ್ರು ಅಂತಂದ್ರೆ ಅವರಿಗೆ, ಸಪೋಸ್ ಅವ್ರ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ, 40 ಅಥವಾ 40 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅವ್ರದ್ದು ಆನ್ಯುವಲ್ ಇನ್ಕಮ್ ಅಂತ ಏನ್ ಕರಿತೀವಲ್ಲ, ಈಗ ಸಪೋಸ್ ನಂದು ಒಂದು 10 ಲಕ್ಷ ರೂಪಾಯಿ ಆನ್ಯುವಲ್ ಇನ್ಕಮ್ ಒಂದು 10 ಲಕ್ಷ ರೂಪಾಯಿ ಇದೆ ಅನ್ಕೊಳ್ರಿ. 10 ಪಟ್ಟು ಅಂತಂದ್ರೆ 10 ಲಕ್ಷದ 10 ಪಟ್ಟು ಅಂತಂದ್ರೆ ಎಷ್ಟಾಯ್ತು? 1 ಕೋಟಿ ಆಯ್ತು. 1 ಕೋಟಿ ಆದ್ರೂ ಆಗ್ಬೋದು 10 ಪಟ್ಟು ಅಂತಂದ್ರೆ. ಇಲ್ಲ ಅಂದ್ರೆ ಟೋಟಲ್ ಅಗ್ರಿಗೇಟ್ ಆಫ್ ಮ್ಯಾಕ್ಸಿಮಮ್ 50 lakh. ಇದು 50 ಲಕ್ಷ, 50 ಲಕ್ಷ ಅಥವಾ ಇದು 10 ಲಕ್ಷ, 10 ಟೈಮ್ಸ್ ಇದು ಎರಡರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಮಾಡ್ಬೇಕು. ಈಗ ಸಪೋಸ್ ನಂದು ಒಂದು ವರ್ಷಕ್ಕೆ ಆನ್ಯುವಲ್ ಇನ್ಕಮ್ ನಂದು 2 ಲಕ್ಷ ರೂಪಾಯಿ ಇದೆ ಅನ್ಕೊಳ್ರಿ. 10 ಪಟ್ಟು ಅಂತಂದ್ರೆ ಎಷ್ಟಾಯ್ತು? 20 ಲಕ್ಷ. ಸೊ ಮ್ಯಾಕ್ಸಿಮಮ್ ಮಾಡಕ್ಕೆ ಬರೋದು 20 ಲಕ್ಷ, 50 ಲಕ್ಷ ಮಾಡಕ್ ಬರಲ್ಲ. ಆ ತರ ಅರ್ಥ ಇದು. ಆಮೇಲೆ 41 ವರ್ಷದಿಂದ ಅಬೋವ್ ಇದ್ದಂತವ್ರು ಯಾರಾದ್ರೂ PLI ಮಾಡ್ಸಕ್ ಬಂದ್ರಂದ್ರೆ 20 ಲಕ್ಷದವರೆಗಂತೂ ಏನು ಪ್ರಾಬ್ಲಮ್ ಇಲ್ಲ. 20 ಲಕ್ಷದ ಮೇಲ್ಗಡೆ ಆಯ್ತು ಅಂತಂದ್ರೆ ಅವ್ರದ್ದು ಆನ್ಯುವಲ್ ಇನ್ಕಮ್ ಏನಿರುತ್ತೆ 7 ಟೈಮ್ಸ್ ಆದ್ರೂ ಆಗಿರ್ಬೋದು, ಇಲ್ಲ 50 lakhs ಆದ್ರೂ ಆಗಿರ್ಬೇಕು. ಎರಡರಲ್ಲಿ ಯಾವುದು ಕಡಿಮೆ ಇರುತ್ತದ ಆ ಕಡಿಮೆ ಇರತಕ್ಕಂತ ಎಷ್ಟು ಅಮೌಂಟ್ ಆಗ್ತದೆ ಅಷ್ಟು ಮಾತ್ರ ಅವ್ರಿಗೆ ಮ್ಯಾಕ್ಸಿಮಮ್ ಮಾಡ್ಸಕ್ ಬರೋದು. ಅದಕ್ಕೆ ನೀವು ಇದ್ರೊಳಗಡೆ ಯಾವತ್ತಾದ್ರೂ ನೀವು ಪಾಲಿಸಿ ಫಾರ್ಮ್ ತುಂಬ್ತಾ ಇರ್ತಿರಲ್ಲ, ಆನ್ಯುವಲ್ ಇನ್ಕಮ್, ಮಂತ್ಲಿ ಇನ್ಕಮ್, ಆನ್ಯುವಲ್ ಇನ್ಕಮ್ ಅಂತ ಇರುತ್ತೆ ಅಲ್ಲಿ ಫಾರ್ಮ್ ತುಂಬಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ತುಂಬಬೇಕು. ಆಮೇಲೆ PLI ಯಾವ್ಯಾವ್ದಕ್ಕೆ ಏನೇನಿದೆ ಅಂತಂದು WLA ಓಲ್ ಲೈಫ್ ಇನ್ಶೂರೆನ್ಸ್ ಅಥವಾ ಕನ್ವರ್ಟೇಬಲ್ ಓಲ್ ಲೈಫ್ ಇನ್ಶೂರೆನ್ಸ್, ಆಂಟಿಸಿಪೇಟೆಡ್ ಎಂಡೋಮೆಂಟೆಡ್ ಅಶೂರೆನ್ಸ್, ಯುಗಲ್ ಸುರಕ್ಷಾ ಅಂಡ್ ಚೈಲ್ಡ್ ಪಾಲಿಸಿಗೆ ಏನಿದೆ ಮಂತ್ಲಿ ಪ್ರೀಮಿಯಂ ಮಾತ್ರ ಇದೆ. ಎಂಡೋಮೆಂಟ್ ಅಶೂರೆನ್ಸ್ಗೆ ಮಂತ್ಲಿ ಇದೆ, ಕ್ವಾರ್ಟರ್ಲಿ ಇದೆ, ಹಾಫ್ ಇಯರ್ಲಿ ಇದೆ ಅಂಡ್ ಆನ್ಯುವಲ್ ಆಗಿದೆ. ಇದಿಷ್ಟು ಸ್ವಲ್ಪ ಓವರ್ ವ್ಯೂ ಆಯ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ. ಆಮೇಲೆ ನಮ್ಗೆ ಬಿಸ್ನೆಸ್ ಮಾಡ್ತಾ ಇದೀವಿ, ಬಿಸ್ನೆಸ್ ಮಾಡ್ಬೇಕಂದ್ರೆ ಯಾರ್ಯಾರು ನಾವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನ ಬಿಸ್ನೆಸ್ ಮಾಡಬಹುದು, ಯಾರ್ಯಾರು ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊತಾ ಹೋಗೋಣ. ಮೊದಲು ಏನು ಅಂತಂದ್ರೆ ಎನಿ ಅಫಿಷಿಯಲ್ ಆಫ್ ದ ಡಿಪಾರ್ಟ್ಮೆಂಟ್ ಎಕ್ಸೆಪ್ಟ್ PLI DO, ಅಂದ್ರೆ DO PLI ಅಂತ ಏನ್ ಕರಿತೀವಲ್ಲ ಆ DO PLI ಬಿಟ್ಟು ಮಿಕ್ಕಿರುವಂತ ಯಾವುದೇ ಅಫಿಷಿಯಲ್ ಆಗಿರ್ಲಿ, ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಯಾರೇ ಅಫಿಷಿಯಲ್ ಆಗಿರ್ಲಿ ಅವರು PLI ಅಥವಾ RPLI ಬಿಸ್ನೆಸ್ ನ ಪ್ರೊಕ್ಯೂರ್ ಮಾಡಬಹುದು. ಅದೇ ರೀತಿಯಾಗಿ ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು. ಅದೇ ರೀತಿಯಾಗಿ ಗ್ರಾಮೀಣ ಡಾಕ್ ಸೇವಕ್ಸ್ GDS ಅಂತ ಏನ್ ಕರಿತೀವಲ್ಲ, ನಾವು ಗ್ರಾಮೀಣ ಡಾಕ್ ಸೇವಕರು ನಾವು ಕೂಡ PLI RPLI ಬಿಸ್ನೆಸ್ ನ ಪ್ರೊಕ್ಯೂರ್ ಮಾಡಬಹುದು. ಅದ್ರ ಜೊತೆಗೆ ಫೀಲ್ಡ್ ಆಫೀಸರ್ಸ್ ಅಂದ್ರೆ ನಮ್ಮ ಹತ್ರ ರಿಟೈರ್ಡ್ ಆಗಿರ್ತಕ್ಕಂಥ GDS ಆಗಿರ್ಲಿ, ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್ ಆಗಲಿ, ರಿಟೈರ್ಡ್ ಆದ ನಂತರ ಅವ್ರನ್ನ ಫೀಲ್ಡ್ ಆಫೀಸರ್ಸ್ ಅಂತ ನಾವು ನೇಮಕ ಮಾಡ್ಕೋಬಹುದು. ಅವ್ರ ಫೀಲ್ಡ್ ಆಫೀಸರ್ಸ್ ಕೂಡ PLI RPLI ಬಿಸ್ನೆಸ್ ನ ಪ್ರೊಕ್ಯೂರ್ ಮಾಡ್ತಾರೆ. ಅದೇ ರೀತಿಯಾಗಿ ಡೈರೆಕ್ಟ್ ಏಜೆಂಟ್ಸ್ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ GDS ಅಲ್ಲದೆ, ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್ ಅಲ್ಲದೆ, ಫೀಲ್ಡ್ ಆಫೀಸರ್ ಅಲ್ಲದೆ ಬೇರೆ ಕಡೆಗೆ ಯಾವ ತರ LIC ದಲ್ಲಿ ಅದರಲ್ಲಿ ಏಜೆಂಟ್ಸ್ ಅನ್ನೆಲ್ಲ ಕೊಡ್ತಾರಲ್ಲ, ಅದೇ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ಕೂಡ ಡೈರೆಕ್ಟ್ ಏಜೆಂಟ್ಸ್ ಅಂತಂದು ಅಪಾಯಿಂಟ್ಮೆಂಟ್ ಮಾಡ್ಕೋತೀವಿ, ನಾಮಿನೇಟ್ ಮಾಡ್ಕೋತೀವಿ. ಆ ಡೈರೆಕ್ಟ್ ಏಜೆಂಟ್ಸ್ ಕೂಡ ನಮಗೆ PLI RPLI ನ ಬಿಸ್ನೆಸ್ ಪ್ರೊಕ್ಯೂರ್ ಮಾಡ್ಬೋದು.
ಫಾರ್ ಅವೈಲಿಂಗ್ ದ ಫೆಸಿಲಿಟಿ ದ ಕಸ್ಟಮರ್ ಕ್ಯಾನ್ ವಿಸಿಟ್ ಎನಿ ನಿಯರ್ ಬೈ ಪೋಸ್ಟ್ ಆಫೀಸ್. ಅದೇ ರೀತಿಯಾಗಿ ಇವು ಅಷ್ಟೇ ಅಲ್ಲದೆ ಯಾವುದೋ ಒಬ್ಬ ಕಸ್ಟಮರ್ಗೆ ಅವನ್ಗೆ ಬಂದು ಪೋಸ್ಟ್ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಅವ್ನು ತಗೋತೀನಿ ಅಂತಂದ್ರೆ ಅದನ್ನು ಕೂಡ ಮಾಡ್ಬೋದು. ಕಸ್ಟಮರ್ ಬಂದು ಪೋಸ್ಟ್ ಆಫೀಸಿಗೆ ಬಂದು ನಾನು PLI ಪಾಲಿಸಿ ಮಾಡಿಸ್ಬೇಕಂದ್ರೆ ಅದನ್ನು ಕೂಡ ತಗೋಬಹುದು. ಸೇಲ್ಸ್ ಫೋರ್ಸಸ್ ಮಸ್ಟ್ ಪ್ರೊಕ್ಯೂರ್ ಮಿನಿಮಮ್ 4 ಪಾಲಿಸಿ PLI ಪಾಲಿಸೀಸ್ ಇನ್ ಎ ಫೈನಾನ್ಷಿಯಲ್ ಇಯರ್, ಅದರ್ವೈಸ್ ಲೈಸೆನ್ಸ್ ವಿಲ್ ಬಿ ಟರ್ಮಿನೇಟೆಡ್. ನಮ್ದೇನ್ ಏಜೆಂಟ್ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ, ಒಂದು ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? 1/4 ಸ್ಟಾರ್ಟ್ ಆಗುತ್ತಲ್ಲ, 1/4 ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ 31/3 ಒಳಗಡೆ ಮಿನಿಮಮ್ 4 PLI ಪಾಲಿಸೀಸ್, PLI ಆಗ್ಲಿ RPL ಆಗ್ಲಿ ಪಾಲಿಸೀಸ್ ಮಾಡ್ಲೇಬೇಕು. ಇನ್ ಕೇಸ್ ಮಾಡಿಲ್ಲ ಅಂತಂದ್ರೆ ದ ಪಾಲಿಸಿ ಲೈಸೆನ್ಸ್ ವಿಲ್ ಬಿ ಟರ್ಮಿನೇಟೆಡ್. ಅಂದ್ರೆ ನಾವು ಪಾಲಿಸಿ ಮಾಡ್ತಕ್ಕಂತ ಲೈಸೆನ್ಸ್ ಏನಿರುತ್ತೆ ಆ ಲೈಸೆನ್ಸ್ ಅನ್ನ ಕೊನೆಗೊಳಿಸ್ಬಿಡ್ತಾರೆ. ಆಮೇಲೆ ಇಲ್ಲಿ ಒಂದು ಹೇಳಿದ್ವಿ, DOPLI ಅಂತಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ PLI ಗೆ ಸಂಬಂಧಪಟ್ಟ ಏನೇ ವಿಚಾರಗಳಿದ್ರು ಅದನ್ನ ಮಾಡೋಕ್ಕೋಸ್ಕರ DOPLI ಅಂತ ಒಬ್ಬರನ್ನ ನೇಮಕ ಮಾಡಿರ್ತಾರೆ. ಅವ್ರಿಗೆ ಏನಕ್ಕೆ ಅವ್ರು ಯಾಕೆ ಮಾಡಕ್ ಅವಕಾಶ ಇರಲ್ಲ ಅಂತಂದ್ರೆ PLI ಡೆವಲಪ್ಮೆಂಟ್ ಆಫೀಸ್ ಇಸ್ ನಾಟ್ ಎಲಿಜಿಬಲ್ ಟು ಪ್ರೊಕ್ಯೂರ್ ಡೈರೆಕ್ಟ್ ಬಿಸ್ನೆಸ್. ಏನಕ್ಕಾಗಿ ಅಂತಂದ್ರೆ ಅವರಿಗೆ TADA ಕೊಟ್ಟು ಎಲ್ಲಾದ್ರೂ ಬಿಸ್ನೆಸ್ ಮಾಡಬೇಕು ಅಥವಾ ಕ್ಯಾಂಪೇನ್ ಮಾಡಬೇಕು ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅವರಿಗೆ TADA ಕೊಟ್ಟು ಕಳಿಸುತ್ತೆ. ಸೊ ಅವ್ರಿಗೆ ಅದಕ್ಕೆ ಅಂತಂದು ಸಪರೇಟ್ ಆಗಿ ನೇಮಕ ಮಾಡೋದ್ರಿಂದ ಅವರು ಡೈರೆಕ್ಟ್ ಬಿಸ್ನೆಸ್ ಮಾಡಿದ್ರೆ ಯಾವುದೇ ತರದ ಇನ್ಸೆಂಟಿವ್ ಸಿಗಂಗಿಲ್ಲ. ದೇ ಓನ್ಲಿ ಮಾನಿಟರ್ಸ್ ದ ಏಜೆಂಟ್ಸ್ ಅಂಡರ್ ದೇರ್ ಜುರಿಸ್ಡಿಕ್ಷನ್. ಅಂದ್ರೆ ಅವ್ರದ್ದು ಕೆಲಸ ಏನು ಅಂತಂದ್ರೆ ಅವ್ರ ಕೆಳಗಡೆ ಇರ್ತಕ್ಕಂಥ ಡೈರೆಕ್ಟ್ ಏಜೆಂಟ್ಸ್ ಏನ್ ಬರ್ತಾರೆ, ಡೈರೆಕ್ಟ್ ಏಜೆಂಟ್ಸ್ ಫೀಲ್ಡ್ ಆಫೀಸರ್ಸ್ ಏನ್ ಬರ್ತಾರೆ, ಆ ಏಜೆಂಟ್ಸ್ ಏನಾದ್ರೂ ಕೆಲಸ ಇತ್ತು ಅಂತಂದ್ರೆ ಅದನ್ನ ವಾಚ್ ಮಾಡುವಂತದ್ದು, ಮಾನಿಟರ್ ಮಾಡ್ತಕ್ಕಂಥ ಕೆಲಸ ಮಾತ್ರ ಅವರಿಗೆ DOPLI ಆಗಿರುತ್ತೆ. ಅದ್ರ ಜೊತೆಗೆ ಅವ್ರ ಬಿಸ್ನೆಸ್ ಅನ್ನು ಕೂಡ ಪ್ರೊಕ್ಯೂರ್ ಮಾಡಬಹುದು. ಬಟ್ ಡೈರೆಕ್ಟ್ಲಿ ಅವ್ರು ಮಾಡಕ ಅವಕಾಶ ಇರಲ್ಲ. ಅದನ್ನ ಏನೈತಿ ಯಾರಾದ್ರೂ ಏಜೆಂಟ್ಸ್ ಥ್ರೂನೇ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಡೈರೆಕ್ಟ್ ಮಾಡಿಸಿದ್ರೆ ಅವ್ರಿಗೆ ಯಾವುದೇ ತರದ ಇನ್ಸೆಂಟಿವ್ ಬರಲ್ಲ. ಸೊ ಇದಾದ ನಂತರ ಈಗ ಫೀಲ್ಡ್ ಆಫೀಸರ್ಸ್ ಅಂತ ಹೇಳಿದ್ವಿ. ಇಲ್ಲಿ ಫೀಲ್ಡ್ ಆಫೀಸರ್ಸ್ ಅಂತ ಹೇಳಿದ್ವಲ್ಲ, ಆ ಫೀಲ್ಡ್ ಆಫೀಸರ್ಸ್ ಅಂದ್ರೆ ಯಾರು ಅಂತಂದು ಅದ್ರ ಬಗ್ಗೆ ಇಲ್ಲಿ ರಿಟೈರ್ಡ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆರ್ GDS ಯಾರಾದ್ರೂ ಆಗಿರ್ಬೋದು. ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆದ್ರೂ ಆಗಿರ್ಲಿ, ರಿಟೈರ್ಡ್ ಆಗಿರುವಂತವ್ರು, ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಲಿ, ಇಲ್ಲಾಂದ್ರೆ GDS ಆದ್ರೂ ಆಗಿರ್ಲಿ, ಅವ್ರನ್ನ ಫೀಲ್ಡ್ ಆಫೀಸರ್ ಅಂತಂದು ನೋಡ್ಕೋತೀವಿ. GDS ಅಂದ್ರೆ ಪ್ರೆಸೆಂಟ್ ವರ್ಕಿಂಗ್ ಮಾಡೋರಲ್ಲ, ರಿಟೈರ್ಡ್ ಆಗಿರ್ತಕ್ಕಂಥ GDS ಅವರು ಕೂಡ ಫೀಲ್ಡ್ ಆಫೀಸರ್ ತರ ಕೆಲಸ ಮಾಡಬಹುದು. ಏಜ್ ಟು ಅಪ್ಲೈ, ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ ಎಷ್ಟಿರ್ಬೇಕು ಏಜ್ ಅಂತಂದ್ರೆ ನೋ ಅಪ್ಪರ್ ಏಜ್ ಲಿಮಿಟ್. ಅವರಿಗೆ ಯಾವುದೇ ತರದ ಏಜ್ ಲಿಮಿಟ್ ಕೊಟ್ಟಿಲ್ಲ, ಯಾರಾದ್ರೂ ಅಪ್ಲೈ ಮಾಡಬಹುದು. ರಿಟೈರ್ ಆಗಿರ್ಬೇಕು, ಅವ್ರು ಜೀವಂತವಾಗಿರ್ಬೇಕು, ಇದ್ರೆ ಅಪ್ಲೈ ಮಾಡಬಹುದು. ರಿಕ್ವೈರ್ಮೆಂಟ್ ಆಫ್ ಕ್ಯಾಶ್ ಸೆಕ್ಯೂರಿಟಿ ಆಫ್ 5,000 ಇಫ್ ಸೆಲೆಕ್ಟೆಡ್ ಇನ್ ಫಾರ್ಮ್ ಆಫ್ NSC ಆರ್ KVP ಟು ಬಿ ಪ್ಲೆಜ್ಡ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದ್ರೆ 5,000 ರೂಪಾಯಿ NSC ಅಥವಾ KVP ಬಾಂಡ್ ಅನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ಭಾರತ ರಾಷ್ಟ್ರದ ರಾಷ್ಟ್ರಪತಿಗಳ ಹೆಸರ ಮೇಲೆ ಪ್ಲೆಡ್ಜ್ ಅಂದ್ರೆ ಏನು, ಒತ್ತೆ ಹಾಕುವುದು ಅಂತ ಹೇಳ್ತೀವಲ್ಲ, ಅವ್ರ ಹೆಸರ ಮೇಲೆ ಪ್ಲೆಡ್ಜ್ ಮಾಡಿ ಸೆಕ್ಯೂರಿಟಿ ಆಗಿ ಕೊಟ್ರೆ ಅವ್ರನ್ನ ಸೆಲೆಕ್ಷನ್ ಮಾಡಿದ ನಂತರ ಅವರು 5,000 ರೂಪಾಯಿದು NSC ಅಥವಾ KVP ನ ರಾಷ್ಟ್ರಪತಿಗಳ ಹೆಸರ ಮೇಲೆ ಪ್ಲೆಡ್ಜ್ ಮಾಡಿ ಕೊಡ್ಬೇಕಾಗತ್ತ. ಅವರು ಸೆಲೆಕ್ಷನ್ ಆದ ನಂತರ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ 3 days ಇನ್ ಹೌಸ್ ಟ್ರೈನಿಂಗ್ ಬೈ ಡೆವಲಪ್ಮೆಂಟ್ ಆಫೀಸರ್, DOPLI ಅಂತ ಹೇಳಿದ್ವಲ್ಲ ಅವ್ರಾಗ್ಲಿ, ಇಲ್ಲಾಂದ್ರೆ IP ಇಲ್ಲಾಂದ್ರೆ ASP ಯಾರು ಇರ್ತಾರಲ್ಲ ಅವರು 3 ದಿನಗಳ ಇನ್ ಹೌಸ್ ಟ್ರೈನಿಂಗ್, ಅಂದ್ರೆ ಪಾಲಿಸೀಸ್ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಹಿತಿ ಇರಬೇಕು, ಯಾವ ತರ ಫಾರ್ಮ್ ತುಂಬಬೇಕು, ಆಮೇಲೆ ಕ್ಲೈಮ್ ಕೇಸಸ್ ಹೆಂಗಿರುತ್ತೆ ಏನಿಲ್ಲ ಅಂತಂದು PLI ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಡ್ತಾರೆ. ಅದಾದ ನಂತರ 3 days ಪ್ರಾಕ್ಟಿಕಲ್ ಟ್ರೈನಿಂಗ್ ಅಟ್ CPC, ಸೆಂಟ್ರಲ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಏನಂತ ಹೇಳ್ತೀವಲ್ಲ, ಆ CPC ದಲ್ಲಿ 3 ದಿನ ಪ್ರಾಕ್ಟಿಕಲ್ ಪಾಲಿಸಿಗಳನ್ನ ಯಾವ ತರ ತುಂಬಬೇಕು, ಅವು ತುಂಬಿರ್ತಕ್ಕಂಥ ಪಾಲಿಸಿಗಳು ಏನೇನೆಲ್ಲ ಇರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೋಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ, CPC ದಲ್ಲಿ ಕೊಡ್ತಾರೆ. ಟು ಪಾಸ್ ಲೈಸೆನ್ಸಿಯೇಟ್ ಎಕ್ಸಾಮ್ ವಿದಿನ್ 3 years ಆಫ್ ಎಂಗೇಜ್ಮೆಂಟ್, ಅವ್ರನ್ನ ಯಾವಾಗ ಎಂಗೇಜ್ ಮಾಡ್ಕೋತೀವಲ್ಲ ಫೀಲ್ಡ್ ಆಫೀಸರ್ ಅಂತ, ಎಂಗೇಜ್ಮೆಂಟ್ ಆಗೋದ್ಮೇಲೆ 3 ವರ್ಷದ ಒಳಗಾಗಿ ಅವ್ರು ಕಂಪಲ್ಸರಿಯಾಗಿ ಲೈಸೆನ್ಸಿಯೇಟ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬೇಕು. ವ್ಯಾಲಿಡಿಟಿ ಆಫ್ ಲೈಸೆನ್ಸ್ 5 years, ದೇರ್ ಆಫ್ಟರ್ ರಿನ್ಯೂವೇಬಲ್ ಇಯರ್ಲಿ. ಅಂದ್ರೆ ಮೊದ್ಲಿಗೆ ನಾವು ಲೈಸೆನ್ಸ್ ಮಾಡಿಸಿದ್ವಿ ಅಂದ್ರೆ ಅದ್ರದ್ದು ವ್ಯಾಲಿಡಿಟಿ ಎಷ್ಟಿರುತ್ತೆ, 5 years ಇರುತ್ತೆ ಫೀಲ್ಡ್ ಆಫೀಸರ್ಗೆ. ಅದಾದ ನಂತರ ಅದನ್ನ ನಾವೇನ್ ಮಾಡ್ತೀವಿ, ರಿನ್ಯೂವೇಬಲ್ ಯಾವಾಗ ಮಾಡ್ತೀವಿ, ವರ್ಷಕ್ಕೊಮ್ಮೆ ಮಾಡ್ತೀವಿ. ಪ್ರಾವಿಷನಲ್ ಆರ್ ಡುಪ್ಲಿಕೇಟ್ ಲೈಸೆನ್ಸ್ ಫೀ ರಿನ್ಯೂವಲ್ ₹100. ಅಂದ್ರೆ ಪ್ರಾವಿಷನಲ್ ಆಗಿ ಅಥವಾ ಡುಪ್ಲಿಕೇಟ್ ಲೈಸೆನ್ಸ್ ಫೀ ಅಂತಂದು ಏನ್ ತಗೋತೀವಲ್ಲ, ಆ ಲೈಸೆನ್ಸ್ ಫೀ ತಗೋಬೇಕು ಅಂತಂದ್ರೆ ಚಾರ್ಜಸ್ ಎಷ್ಟಿದೆ, ₹50 ಇದೆ. ಅದೇ ಪರ್ಮನೆಂಟ್ ಲೈಸೆನ್ಸ್ ಫೀ ತಗೋಬೇಕು ಅಂತಂದ್ರೆ ಚಾರ್ಜಸ್ ₹100 ಇದೆ. ಪರ್ಮನೆಂಟ್ ಲೈಸೆನ್ಸ್ ಫೀ ತಗೋಬೇಕಂದ್ರೆ ₹100,
ಪ್ರಾವಿಷನಲ್ ಅಥವಾ ಡೂಪ್ಲಿಕೇಟ್ ಅಂದ್ರೆ ಟೆಂಪರರಿ ಲೈಸೆನ್ಸ್ ಫೀ ಅಂತ ಹೇಳ್ತೀವಲ್ಲ, ಟೆಂಪರರಿ ತಗೋಬೇಕು ಅಂದ್ರೆ 50 ರೂಪಾಯಿ. ಆಮೇಲೆ ರಿನ್ಯೂವಲ್ ಇತ್ತು ಅಂತಂದ್ರೆ ಅದಕ್ಕೂ ಕೂಡ 50 ರೂಪಾಯಿ ಚಾರ್ಜ್ ಇದೆ. ಇನ್ಸೆಂಟಿವ್ ಆಸ್ ಯೂಶುವಲ್ ಅಂದ್ರೆ ಅವರಿಗೆ ಇನ್ಸೆಂಟಿವ್ ಯಾವ ಬೇಸಿಸ್ ಮೇಲೆ ಈಗ ಬರ್ತಾ ಇದೆಯಲ್ಲ ಅದೇ ಬೇಸಿಸ್ ಮೇಲೆ ಬರುತ್ತೆ. ಇನ್ಸೆಂಟಿವ್ ಸ್ಟ್ರಕ್ಚರ್ ಪ್ರಕಾರ ಏನಿದೆ, ನಮ್ಮ ಡೈರೆಕ್ಟರೇಟ್ ಇಂದ ಏನ್ ಆರ್ಡರ್ ಆಗಿರುತ್ತೆ ಅದ್ರ ಪ್ರಕಾರ ಇನ್ಸೆಂಟಿವ್ ಸ್ಟ್ರಕ್ಚರ್ ಅದೇ ತರ ಬರುತ್ತೆ. ಸೊ ಅವ್ರು ಪಾಲಿಸಿ ಮಾಡಕ್ ಹೋದ್ರೆ ನೋ TA ಟು ಬಿ ಪೇಡ್. ಎಲ್ಲಾದ್ರೂ ಈಗ ಸಪೋಸ್ ಯಾವ್ದೋ ಊರಲ್ಲಿ ಇರ್ತಾರೆ, ಯಾರೋ ಒಬ್ರು ಕಸ್ಟಮರ್ ಬರ್ರಿ ನಮ್ ಮಾಡ್ಕೊಡ್ರಿ ಅಂತಂದ್ರೆ TA ಅದನ್ನ ಕೊಡ್ತೀರೇನೋ ಅಂತ, ಇಲ್ಲ ಅವ್ರಿಗೆ ಯಾವ್ದೋ ತರದ TA ಕೊಡಲ್ಲ. ಯಾಕಂದ್ರೆ ಇನ್ಸೆಂಟಿವ್ ಗೋಸ್ಕರ ಅವ್ರು ಕೆಲಸ ಮಾಡೋದ್ರಿಂದ ಅವ್ರಿಗೆ ಯಾವುದೇ ತರದ TA ಕೊಡಂಗಿಲ್ಲ. ಸೊ ಈಗ ಫೀಲ್ಡ್ ಆಫೀಸರ್ ಬಗ್ಗೆ ಮಾತಾಡಿದ್ವಿ. ಅದಾದ ನಂತರ ಕೆಲವೊಂದಿಷ್ಟು ಡೈರೆಕ್ಟ್ ಏಜೆಂಟ್ಸ್ ಅಂತ ಬರ್ತಾರೆ. ನಮ್ಮ ಪೋಸ್ಟ್ ಆಫೀಸ್ ಸಂಬಂಧಪಟ್ಟಂಗೆ ನಾವು ಏಜೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋತೀವಿ. ಆ ಡೈರೆಕ್ಟ್ ಏಜೆಂಟ್ಸ್ ಆಗ್ಬೇಕು ಅಂತಂದ್ರೆ ಅವ್ರು ಏನಂತಂದ್ರೆ ಅವ್ರಿಗೆ ಏನೇನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಇದಾವೆ, ಅವ್ರು ಏನೇನ್ ತರ ಕೆಲಸ ಮಾಡ್ಬೇಕು ಅಂತಂದು ಹೇಳಕ್ಕೆ, ಏಜೆಂಟ್ ಎಂಗೇಜ್ಡ್ ಫ್ರಮ್ ಓಪನ್ ಮಾರ್ಕೆಟ್. ಓಪನ್ ಮಾರ್ಕೆಟ್ ಅಂತಂದ್ರೆ ನಮ್ಮ ಹೊರಗಡೆ ಪ್ರಪಂಚದಿಂದ ನಾವು ಯಾರನ್ನಾದ್ರೂ ಎಂಗೇಜ್ ಮಾಡಬಹುದು. ಯಾವ್ದಕ್ಕೆ? ಡೈರೆಕ್ಟ್ ಏಜೆಂಟ್ಸ್ ಆಗಿ ಅವ್ರಿಗೆ ಕೆಲವೊಂದ್ಸಲ ನಾವು ಎಷ್ಟು ಜನನಾದ್ರೂ ಯಾವಾಗಾದ್ರೂ ಎಂಗೇಜ್ ಮಾಡಬಹುದು. ಏಜ್ ಲಿಮಿಟ್ ಎಷ್ಟಿದೆ ಅವರಿಗೆ? 18 ವರ್ಷ ಸ್ಟಾರ್ಟಿಂಗ್ ಇಂದ. ಬಟ್ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿಲ್ಲ ಅವರಿಗೆ, ನೋ ಲಿಮಿಟ್. ಅವರು ಎಷ್ಟು ವಯಸ್ಸಿನವರಾದ್ರೂ ಆಗಿರ್ಲಿ, ಬಟ್ ಮಿನಿಮಮ್ ಕಂಡೀಷನ್ ಏನು 18 ವರ್ಷ ಆಗಿರ್ಬೇಕು. 18 ವರ್ಷದ ಮೇಲ್ಪಟ್ಟವರು ಯಾರಿಗಾದ್ರೂ ಕೂಡ ನಾವು ಏಜೆಂಟ್ ಲೈಸೆನ್ಸ್ ಕೊಡಬಹುದು. ಅವರು ಕೂಡ ಸೇಮ್ 5,000 ರೂಪಾಯಿದು NSC ಅಥವಾ KVP ನ ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಮೇಲೆ ಪ್ರೆಡ್ಜ್ ಮಾಡಿ ಕೊಡಬೇಕು. 5,000 ಆಸ್ ಯೂಶುವಲ್ ಫೀಲ್ಡ್ ಆಫೀಸರ್ ಹೆಂಗ್ ಕೆಲಸ ಹೆಂಗಿರುತ್ತಲ್ಲ ಅದೇ ತರನೇ ಇದೆ. ಅವ್ರಿಗೂ ಕೂಡ 3 ದಿನ ಇನ್ ಹೌಸ್ ಟ್ರೈನಿಂಗ್ ಕೊಡ್ತಾರೆ, 3 ದಿನ ಪ್ರಾಕ್ಟಿಕಲ್ ಟ್ರೈನಿಂಗ್ CPC ದಲ್ಲಿ ಕೊಡ್ತಾರೆ. ಟು ಪಾಸ್ ಲೈಸೆನ್ಸೇಟ್ ಎಕ್ಸಾಮಿನೇಷನ್ ವಿದಿನ್ 3 years. ಆಸ್ ಯೂಶುವಲ್ ಸೇಮ್ ಅವ್ರ ತರನೇ ಮಿಕ್ಕಿದೆಲ್ಲ ಲೈಸೆನ್ಸ್ ಕರೆಕ್ಟ್ ಇದು ಇಲ್ಲಿವರೆಗೂ ಸೇಮ್ ಇದೆ ಫೀಲ್ಡ್ ಆಫೀಸರ್ಗೂ ಮತ್ತು ಡೈರೆಕ್ಟ್ ಏಜೆಂಟ್ಸ್ಗೂ. ಲೈಸೆನ್ಸ್ ರಿಟೆನ್ಷನ್ ಏಜ್ 65 ಬಿಯಾಂಡ್ ದಿಸ್ ಇಂಟರ್ವ್ಯೂ ಬೈ ಡಿವಿಷನಲ್ ಹೆಡ್. ಅಂದ್ರೆ ಲೈಸೆನ್ಸ್ ಅನ್ನ ರಿಟೆನ್ಷನ್ ಅವ್ರ ಹತ್ರ ಇಟ್ಕೊಳ್ಳಕ್ಕೆ ಎಲ್ಲಿವರೆಗೂ ಇದೆ ಅಂದ್ರೆ 65 ವಯಸ್ಸಿನ ತನಕ ಆ ಲೈಸೆನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೋಬಹುದು. ಇನ್ ಕೇಸ್ 65 ವರ್ಷ ಆಯ್ತು ಅಂತಂದ್ರೆ 65 ವರ್ಷ ಆದ ನಂತರ ಏನ್ ಮಾಡ್ಬೇಕು, ಡಿವಿಷನಲ್ ಹೆಡ್ ಏನಿರ್ತಾರೆ, ನಮ್ಮ ಸೂಪರಿಂಟೆಂಡೆಂಟ್ ಅಂತ ಏನ್ ಕರಿತೀವಿ ಡಿವಿಷನಲ್ ಹೆಡ್ಸ್, ಅವ್ರು ಇಂಟರ್ವ್ಯೂ ತಗೊಂಡು ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ. ಆಮೇಲೆ ಇನ್ಸೆಂಟಿವ್ ನ ಆಸ್ ಯೂಶುವಲ್ ಸೇಮ್ ಅವರಿಗೆ ಏನ್ ಇನ್ಸೆಂಟಿವ್ ಸ್ಟ್ರಕ್ಚರ್ ಇದೆ ಆ ಇನ್ಸೆಂಟಿವ್ ಸ್ಟ್ರಕ್ಚರ್ ಮೇಲೆ ಕೊಡ್ತಾರೆ. ಸೊ ಅದಕ್ಕೆ ಅವರಿಗೆ TA ಅದನ್ನ ಕೊಡಂಗಿಲ್ಲ. ಇದಾದ ನಂತರ ನಮ್ಮ PLI ಸಂಬಂಧಪಟ್ಟಂಗೆ ಟೋಟಲ್ 6 ಪ್ಲಾನ್ಗಳು ಬರ್ತವೆ. ಆ ಪ್ಲಾನ್ಗಳು ಯಾವ್ಯಾವ ಇದಾವೆ, ಅವಕ್ಕೆ ಸಂಬಂಧಪಟ್ಟಂಗೆ ಏನೇನಿದೆ ಅನ್ನೋದನ್ನ ಡೀಟೇಲ್ಸ್ ಆಗಿ ನಾವೀಗ ನೋಡ್ಕೋತಾ ಹೋಗೋಣ. ಮೊದಲನೇದಾಗಿ ಹೋಲ್ ಲೈಫ್ ಇನ್ಶೂರೆನ್ಸ್. ಅದಕ್ಕ ಇದು ನಮ್ಮ ಪೋಸ್ಟಲ್ ಲೈಫ್ ಭಾಷೆಯಲ್ಲಿ ಏನಂತ ಕರೀತಾರೆ, ಸುರಕ್ಷಾ ಅಂತ ಕರೀತಾರೆ. ಯಾಕಂದ್ರೆ ಈ ತರನಾದ್ರೂ ಕೇಳ್ಬೋದು, ಸ್ವಲ್ಪ ಇವನು ಕೂಡ ಕೇರ್ಫುಲ್ ಆಗಿ ನೆನ್ಪಿಟ್ಕೊಳ್ರಿ. ಹೋಲ್ ಲೈಫ್ ಅಶೂರೆನ್ಸ್ ಅಂದ್ರೆ ಸುರಕ್ಷಾ, ಕನ್ವರ್ಟೇಬಲ್ ಹೋಲ್ ಲೈಫ್ ಅಶೂರೆನ್ಸ್ ಅಂದ್ರೆ ಸುವಿಧಾ, ಎಂಡೋಮೆಂಟ್ ಅಶೂರೆನ್ಸ್ ಅಂದ್ರೆ ಸಂತೋಷ, ಆಂಟಿಸಿಪೇಟೆಡ್ ಎಂಡೋಮೆಂಟೆಡ್ ಅಶೂರೆನ್ಸ್ ಅಂದ್ರೆ ಸುಮಂಗಲ, ಜಾಯಿಂಟ್ ಲೈಫ್ ಅಶೂರೆನ್ಸ್ ಅಂದ್ರೆ ಯುಗಾಲ ಸುರಕ್ಷಾ, ಚಿಲ್ಡ್ರನ್ಸ್ ಪಾಲಿಸಿ CP ಅಂತ ಕರೀತಾರೆ, ಚಿಲ್ಡ್ರನ್ಸ್ ಪಾಲಿಸಿ ಅದು. ಸೊ ಇಷ್ಟು 6 ತರದ್ದು ಪಾಲಿಸಿಗಳು ನೋಡಿದ್ವಲ್ಲ, ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ನೋಡ್ಕೊತಾ ಹೋಗೋಣ. ಹೋಲ್ ಲೈಫ್ ಅಶೂರೆನ್ಸ್ ಅಂದ್ರೆ ಸುರಕ್ಷಾ. ಓಕೆ, ಟೈಪ್ ಆಫ್ ಪಾಲಿಸಿ ಒಂದನೇದ್ದು ಏನಿದೆ, ಹೋಲ್ ಲೈಫ್ ಅಶೂರೆನ್ಸ್. ಇದಕ್ಕೆ ಏನಂತ ಕರೀತಾರೆ ನಮ್ಮ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಭಾಷೆಯಲ್ಲಿ ಸುರಕ್ಷಾ ಅಂತ ಕರೀತಾರೆ. ಇದರದ್ದು ಬೋನಸ್ ರೇಟ್ ಏನಿದೆ ಅಂತಂದ್ರೆ 76 ರೂಪೀಸ್ ಪರ್ 1000. ಬೋನಸ್ ಅನ್ನ ಯಾವ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದ್ರೆ ಪರ್ 1000 ಗೆ 1,000 ರೂಪಾಯಿಗೆ ಎಷ್ಟು ಬೋನಸ್ ಇರುತ್ತಲ್ಲ ಅದರದ್ದು ರೇಟ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಸ್ ಆನ್ 31/1/2023 ವರೆಗೂ ಬೋನಸ್ ರೇಟ್ ಏನಿದೆ 76 ರೂಪೀಸ್ ಪರ್ 1000 ಇದೆ. The bonus rates are as per gazetted notification dated 31st March 2020. 2020 ಗೆಜೆಟೆಡ್ ನೋಟಿಫಿಕೇಶನ್ ಏನ್ ಬಂತಲ್ಲ, ಆ ಗೆಜೆಟೆಡ್ ನೋಟಿಫಿಕೇಶನ್ ಪ್ರಕಾರ ಬೋನಸ್ ರೇಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಸೊ ಅವಾಗ ಬಂದಿರೋ ಬೋನಸ್ ರೇಟ್ ಪ್ರಕಾರನೇ ಇದು ಈಗ 76 ಪರ್ 1000 ಇದೆ. ಓಕೆ, ಈಗ ಇಷ್ಟಕ್ಕೆ ಸಂಬಂಧಪಟ್ಟಂಗೆ ಇದು ಟೈಪ್ ಆಫ್ ಪಾಲಿಸಿ ಯಾವುದು, ಹೋಲ್ ಲೈಫ್ ಅಶೂರೆನ್ಸ್. ಹೋಲ್ ಲೈಫ್ ಅಶೂರೆನ್ಸ್ ಸಂಬಂಧಪಟ್ಟಂಗೆ ಏನೆಲ್ಲ ಕಂಡೀಷನ್ಸ್ ಇದೆ, ನಾವು ಅವನ್ನ ಏನೇನೆಲ್ಲ ಯೂಸ್ಫುಲ್ ಇದೆ ಅನ್ನೋದನ್ನ ಇವನ್ನ ಇನ್ ಡೀಟೇಲ್ ಆಗಿ ನೋಡ್ಕೊಳ್ರಿ. ಇದು ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾಳೆ ಯಾರಾದ್ರೂ ಕಸ್ಟಮರ್ ಬಂದ್ರು ಅಂತಂದ್ರೆ ಕಸ್ಟಮರ್ ಹೇಳಕ್ಕೂ ಇರಬೇಕು, ಅವ್ರಿಗೆ ಏನಾದ್ರೂ ಒಂದು ಬೆನಿಫಿಟ್ ಆಗೋ ತರನು ನೀವು ಮಾಡ್ಬೇಕು. ಯಾಕಂದ್ರೆ ನಾವು ಕೂಡ ಬಿಸ್ನೆಸ್ ಪ್ರೊಕ್ಯೂರ್ ಮಾಡೋದ್ರಲ್ಲಿ ನಾವು ಕೂಡ ಒಬ್ರು
ಹೌದಾ? ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್ ಅಂಡ್ GDS ಆಲ್ಸೋ ಒನ್ ಆಫ್ ದ ಪ್ರೊಕ್ಯೂರ್ ಮೆಂಬರ್. ಹೌದಾ? PLI ಅಥವಾ RPLI ಪಾಲಿಸಿ ಮಾಡಕ್ಕೆ ಪ್ರೊಕ್ಯೂರ್ ಮೆಂಬರ್ ಆಗಿರ್ತೀವಿ. ಸೊ ಅದಕ್ಕಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ರಿ. ಮಿನಿಮಮ್ ಏಜ್ ಎಷ್ಟು? 19 ಇಯರ್ಸ್, ಮ್ಯಾಕ್ಸಿಮಮ್ ಬಂದು 55 ಇಯರ್ಸ್. ಈ ಪಾಲಿಸಿನ ಮಾಡಿಸ್ಬೇಕಂತಂದ್ರೆ ಮಿನಿಮಮ್ ಎಷ್ಟಿದೆ? ಮಿನಿಮಮ್ ಎಷ್ಟು ಏಜ್ ಅಂತಂದ್ರೆ 19 ಇಯರ್ಸ್, ಮ್ಯಾಕ್ಸಿಮಮ್ 55 ಇಯರ್ಸ್ ವರೆಗೂ ನಾವು ಮಾಡಿಸ್ಬೋದು. ಲೋನ್ ಫೆಸಿಲಿಟಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಅಂತಂದ್ರೆ 4 ವರ್ಷ ಆದ ನಂತರ ಲೋನ್ ಫೆಸಿಲಿಟಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ನನಗೆ PLI ಮಾಡಿಸಿದೆ, ಬಟ್ ನನ್ ಕಟ್ಟೋಕ್ಕಾಗ್ತಾ ಇಲ್ಲ, ನಾನು ಸರೆಂಡರ್ ಮಾಡಬೇಕು ಅಂದ್ರೆ ಅದನ್ನ ಕೊನೆಗೊಳಿಸಬೇಕು ಅಂತಂದ್ರೆ ಅದಕ್ಕೆ ಯಾವಾಗ ಅವಕಾಶ ಇದೆ? 3 ವರ್ಷ ಆದ ನಂತರ ಅವಕಾಶ ಇದೆ. PLI ಅಪ್ ಟು ₹2 lakh ವಿಲ್ ಬಿ ನಾನ್ ಮೆಡಿಕಲ್ ಪಾಲಿಸಿ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಲಿಮಿಟ್. ಅಂದ್ರೆ 2 ಲಕ್ಷದವರೆಗೂ ಸಪೋಸ್ ಅದ್ರ ಪಾಲಿಸಿ ಸಮ್ ಅಶ್ಯೂರ್ಡ್ ಏನಾದ್ರೂ 2 ಲಕ್ಷ ಅಥವಾ 2 ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಯಾವುದೇ ಏಜ್ ಇರ್ಲಿ, ಅಂದ್ರೆ 19 ರಿಂದ 55ನೇ ವಯಸ್ಸಿನ ತನಕ ಯಾವ್ದಾದ್ರೂ ಏಜ್ ಇರ್ಲಿ, ಇವು ಏಜ್ ಸಂಬಂಧಪಟ್ಟಂಗೆ ನಾನ್ ಮೆಡಿಕಲ್ ಪಾಲಿಸೀಸ್ ಅವನ್ನ ತುಂಬಾ ಸಲ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಇದು ಇಂಪಾರ್ಟೆಂಟ್, ಸ್ವಲ್ಪ ನೋಡ್ಕೊಳ್ರಿ. 2 ಲಕ್ಷ ತನಕ ಸಪೋಸ್ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಲಿಮಿಟ್ ಅಂತಂದ್ರೆ ಯಾವುದೇ ಏಜ್ ಇರಲಿ, 19 ಇಯರ್ಸ್ ಇಂದ ಹಿಡಿದು 15 ಇಯರ್ಸ್ ವರೆಗೂ ಮಾಡ್ತಾ ಇದ್ದಾರೆ. ಅವ್ರದ್ದು ಪಾಲಿಸಿ ಟರ್ಮ್ ಬಂದು 2 lakhs ಅಷ್ಟೇ ಇದೆ ಅಂತಂದ್ರೆ ಅವರಿಗೆ ಇದನ್ನ ಮೆಡಿಕಲ್ ಮಾಡಿಸುವಂತ ಅವಶ್ಯಕತೆ ಇಲ್ಲ, ಅದು ಕಂಪಲ್ಸರಿ ಇರಲ್ಲ. ನೋ ಮೆಡಿಕಲ್ ಎಕ್ಸಾಮಿನೇಷನ್ ರಿಕ್ವೈರ್ಡ್ ಇಫ್ ಏಜ್ ಇಸ್ 40, ಅಂದ್ರೆ 40 ವರ್ಷ ಅಥವಾ 40 ವರ್ಷಕ್ಕಿಂತ ಕಡಿಮೆ ಇತ್ತು ಅಂಡ್ ಸಮ್ ಅಶ್ಯೂರ್ಡ್ ಈಸ್ ನಾಟ್ ಮೋರ್ ದ್ಯಾನ್ 5 lakh ಇತ್ತು ಅಂತಂದ್ರೆ, ಈಗ ಸಪೋಸ್ ಮೊದ್ಲಿಗೆ 2 ಲಕ್ಷ ತನಕ ಇತ್ತು ಅಂತಂದ್ರೆ ಏಜ್ ಲಿಮಿಟ್ ಏನಿಲ್ಲ, ಯಾವ್ದಾದ್ರು ಏಜ್ ದವ್ರು ಇರ್ಲಿ ಅವರಿಗೆ ಮೆಡಿಕಲ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿಯಾಗಿ ಸಪೋಸ್ ಯಾವ್ದೋ ಒಬ್ಬ ವ್ಯಕ್ತಿದು ನಾವು 40 ವರ್ಷದ ಒಳಗಡೆ ಇದ್ದಾರೆ, ಆಮೇಲೆ ಅವ್ರದ್ದು ಪಾಲಿಸಿ ಬಂದು 5 ಲಕ್ಷದ ಒಳಗಡೆ ಇತ್ತಂತಂದ್ರೆ ಅದಕ್ಕೆ ಮೆಡಿಕಲ್ ಮಾಡಿಸೋಕೆ ಬೇಕಾಗಿಲ್ಲ. ಎರಡು ಅದು ಪಾಲಿಸಿ 5 ಲಕ್ಷದ ಒಳಗಿರ್ಬೇಕು ಮತ್ತೆ ಅವ್ರದ್ದು ಏಜ್ 40 ವರ್ಷದ ಒಳಗಿರ್ಬೇಕು. ಸಪೋಸ್ 41 ವರ್ಷ ಇತ್ತು ಅಂತಂದ್ರೆ 2 ಲಕ್ಷದ ಮೇಲೆ ಆಯ್ತು ಅಂತಂದ್ರೆ ಮೆಡಿಕಲ್ ಮಾಡಿಸ್ಲೇಬೇಕು. ಇನ್ ಕೇಸ್ ಅವರು 40 ವರ್ಷದ ಒಳಗೆ ಇದಾರೆ ಮತ್ತು 5 ಲಕ್ಷದ ಒಳಗಡೆ ಪಾಲಿಸಿ, 5 ಅಥವಾ 5 ಲಕ್ಷದ ಒಳಗಡೆ ಪಾಲಿಸಿ ಇತ್ತು ಅಂತಂದ್ರೆ ಅದಕ್ಕೆ ಮೆಡಿಕಲ್ ಕಂಪಲ್ಸರಿ ಏನಿಲ್ಲ. ಪೇಯಬಲ್ ಆನ್ ಅಟೈನಿಂಗ್ ಏಜ್ ಆಫ್ 80 ಇಯರ್ಸ್ ಆರ್ ಆಫ್ಟರ್ ದ ಡೆತ್ ಆಫ್ ದ ಪಾಲಿಸಿ ಹೋಲ್ಡರ್ ವಿಚ್ ಎವರ್ ಆಕರ್ಸ್ ಅರ್ಲಿಯರ್. ಅಂದ್ರೆ ಇದ್ರದ್ದು ಮೆಚುರಿಟಿ ಬಂದು ಯಾವಾಗ ಅಂತಂದ್ರೆ, ಒಬ್ಬ ಇನ್ಶೂರರ್ ಏನಿರ್ತಾರೆ, ಇನ್ಶೂರರ್ ಅಂದ್ರೆ ಯಾರಿಗೆ ನಾವು PLI ಪಾಲಿಸಿನ ಸೇಲ್ ಮಾಡಿರ್ತೀವಲ್ಲ ಅವರು ಇನ್ಶೂರರ್. ನಾವು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇನ್ಶೂರೆನ್ಸ್ ಏಜೆನ್ಸಿ ತರ ಕೆಲಸ ಮಾಡ್ತೀವಿ. ಆ ಇನ್ಶೂರರ್ ಏನಿರ್ತಾರೆ, ಆ ಇನ್ಶೂರರ್ಗೆ ಎಟ್ ದ ಏಜ್ ಆಫ್ 80 ಇಯರ್ಸ್, ಇದನ್ನ ತುಂಬಾ ಸಲ ಕೇಳಿದ್ದಾರೆ. ಹೋಲ್ ಲೈಫ್ ಇನ್ಶೂರೆನ್ಸ್ ಗೆ ಮೆಚುರಿಟಿ ಏಜ್ ಎಷ್ಟು ಅಂತಂದ್ರೆ 80 ಇಯರ್ಸ್, ಇಲ್ಲ ಅಂತಂದ್ರೆ ಡೆತ್ ಆಫ್ ದ ಪಾಲಿಸಿ ಹೋಲ್ಡರ್ ಯಾವಾಗಾದ್ರೂ ಡೆತ್ ಆಗ್ಲಿ, ಆ ಎರಡರಲ್ಲಿ ಯಾವ್ದು ಮೊದಲಾಗುತ್ತೆ. ಈಗ ಸಪೋಸ್ 80 ಇಯರ್ಸ್ ವರೆಗೂ ಅವ್ರು ಬದುಕಿದ್ರು ಅಂತಂದ್ರೆ 80 ಇಯರ್ಸ್ ಗೆ ಮೆಚುರಿಟಿ ಅಂತಂದು ಅವಾಗ ಕೊಡ್ತೀವಿ. ಇಲ್ಲಪ್ಪ 80 ಇಯರ್ಸ್ ಆಗಕ್ಕಿಂತ ಮುಂಚೆನೆ ಆ ಪಾಲಿಸಿ ಹೋಲ್ಡರ್ ಸತ್ತ ಅಂದ್ರೆ ನಾಮಿನಿ ಯಾರು ಇರ್ತಾರಲ್ಲ ಆ ನಾಮಿನಿಗೆ ಈ ಅವ್ರದ್ದೇನ್ ಮೆಚುರಿಟಿ ಅಮೌಂಟ್ ಇರುತ್ತದೆ ಮೆಚುರಿಟಿ ಅಮೌಂಟ್ ಅನ್ನ ಕೊಡ್ತೀವಿ. ನಾಟ್ ಎಲಿಜಿಬಲ್ ಫಾರ್ ಬೋನಸ್ ಇಫ್ ಸರೆಂಡರ್ ಬಿಫೋರ್ 5 ಇಯರ್ಸ್. ಅಂದ್ರೆ ನಾವು ಆ ಪಾಲಿಸಿನ 5 ವರ್ಷಕ್ಕಿಂತ ಮುಂಚೆ ಏನಾದ್ರು ಸರೆಂಡರ್ಗೆ ಕೊಟ್ರೆ, ಈಗ ನಾವು ಡೇಟ್ ಆಫ್ ಎಕ್ಸೆಪ್ಟೆನ್ಸ್ ಇಂದ ಅವ್ರ ಪಾಲಿಸಿ ಸ್ಟಾರ್ಟ್ ಆಗುತ್ತಲ್ಲ, ಡೇಟ್ ಆಫ್ ಎಕ್ಸೆಪ್ಟೆನ್ಸ್ ಆದ್ಮೇಲೆ 5 ವರ್ಷದ ಒಳಗಡೆ ಯಾವ್ದೋ ಎಮರ್ಜೆನ್ಸಿ ಬಂತು ಅಥವಾ ಏನೋ ಆಯ್ತು ಅಂತಂದು ಅವರು ಸರೆಂಡರ್ ಮಾಡೋಕೆ ಪಾಲಿಸಿನ ಕೊಟ್ರು ಅಂತಂದ್ರೆ ಅಂತ ಟೈಮಲ್ಲಿ ನಾವು ಇದನ್ನ ಯಾವುದೇ ತರದ ಬೋನಸ್ ಕೊಡಂಗಿಲ್ಲ, ಬೋನಸ್ ಫ್ಯಾಕ್ಟರ್ ಇರಂಗಿಲ್ಲ. ಸೊ ಪ್ರೀಮಿಯಂ ಪೇಯಬಲ್ ಅಪ್ ಟು, ಇದು ನೋಡ್ರಿ ಮೆಚುರಿಟಿ ಏಜ್ ಬಂದು 80 ಇಯರ್ಸ್, ಬಟ್ ಅವರು ಕಸ್ಟಮರ್ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಏನ್ ಮಾಡ್ಕೋಬಹುದು ಅಂತಂದ್ರೆ ಅವ್ರದ್ದು ಪ್ರೀಮಿಯಂ ಎಲ್ಲಿವರೆಗೂ ಕಟ್ಟಬೇಕು ಅನ್ನೋದನ್ನ ಚೇಂಜ್ ಮಾಡ್ತಕ್ಕಂತ ಅವಕಾಶ ಇದೆ. ಎಷ್ಟು? ಒಂದು 55 ಇಯರ್ಸ್ ಗಾದ್ರೂ 58 ಇಯರ್ಸ್ ಇಲ್ಲಾಂದ್ರೆ 60 ಇಯರ್ಸ್, ಈ ತರ ಯಾವ್ದಾವ್ದಕ್ಕಾದ್ರೂ ನಾವು 55 ಇಯರ್ಸ್ ತನಕ ಕಟ್ಬೇಕಂದ್ರೆ ಅದಕ್ಕೊಂದು ಪ್ರೀಮಿಯಂ ಬೇರೆ ಬರುತ್ತೆ, 58 ಇಯರ್ಸ್ ತನಕ ಕಟ್ತೀನಿ ಅಂದ್ರೆ ಅದಕ್ಕೊಂದು ಪ್ರೀಮಿಯಂ ಬೇರೆ ಬರುತ್ತೆ, 60 ಇಯರ್ಸ್ ತನಕ ಕಟ್ತೀನಿ ಅಂದ್ರೆ ಅದಕ್ಕೊಂದು ಪ್ರೀಮಿಯಂ ಬೇರೆ ಬರುತ್ತೆ. ಸೊ ನಾವು ಪ್ರೀಮಿಯಂ ಕಟ್ಟೋದಕ್ಕೆ ಏಜ್ ಲಿಮಿಟ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ಬಟ್ ಮೆಚುರಿಟಿ ಏಜ್ ಬಂದು ಇನ್ಶೂರೆನ್ಸ್ ಹೋಲ್ಡರ್ ಯಾರು ಇರ್ತಾರಲ್ಲ ಆ ಇನ್ಶೂರೆನ್ಸ್ ದವ್ರಿಗೆ 80 ಇಯರ್ಸ್ ಕಂಪಲ್ಸರಿ ಆಗ್ಬೇಕು, ಅಥವಾ ಅದಕ್ಕಿಂತ ಮುಂಚೆ ತೀರ್ಕೊಂಡ್ರೆ ಅಷ್ಟೇ ಕೊಡ್ತಾರೆ, ಅಲ್ಲಿವರೆಗೂ ಅದನ್ನ ಕೊಡಕ್ಕಾಗಲ್ಲ. ಕೆನ್ ಬಿ ಕನ್ವರ್ಟೆಡ್ ಇಂಟು ಎಂಡೋ provided the date of conversion does not fall.
ಇದನ್ನ ಮತ್ತೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಆಗಿ ಚೇಂಜ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 59 years of the age of the insurance provided, the date of conversion does not fall within 1 year of the date of cessation of premium payment or date of maturity. ಅಂದ್ರೆ ಅವ್ರದ್ದು ಡೇಟ್ ಆಫ್ ಮೆಚುರಿಟಿ ಏನ್ ಆಗೋದಿರುತ್ತಲ್ಲ, ಅದು ಎಲ್ಲಿವರೆಗೂ ಕಟ್ಟಬೇಕಂತ, ಅದು ಕೆಳಗ 1 ವರ್ಷಕ್ಕಿಂತ ಒಳಗಡೆ ಅಥವಾ ಅವ್ರಿಗೆ 59 ವರ್ಷ ಆಗಕ್ಕಿಂತ ಮುಂಚೆ ಅದು ಯಾವ್ದಾಗುತ್ತೋ ಅದಕ್ಕಿಂತ ಮುಂಚೆ ಅದನ್ನ ಕನ್ವರ್ಟ್ ಮಾಡಕ್ಕೆ ಅವಕಾಶ ಇರುತ್ತೆ. ಅದನ್ನ ಕನ್ವರ್ಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದಕ್ಕೆ? ಇದು ಹೋಲ್ ಲೈಫ್ ಇನ್ಶೂರೆನ್ಸ್ಗೆ. ಅದೇ ರೀತಿಯಾಗಿ ಕನ್ವರ್ಟೇಬಲ್ ಹೋಲ್ ಲೈಫ್ ಇನ್ಶೂರೆನ್ಸ್, ಇದಕ್ಕೆ ಏನಂತ ಕರೀತಾರೆ? ಸುವಿಧಾ ಅಂತ ಕರೀತಾರೆ. ಕನ್ವರ್ಟ್ ಅಂತಂದ್ರೆ ಏನು? ಚೇಂಜ್ ಮಾಡೋದು, ಒಂದರಿಂದ ಇನ್ನೊಂದನ್ನ ಚೇಂಜ್ ಮಾಡ್ತೀವಲ್ಲ, ಪೋರ್ಟ್ ಆಗ್ತೀವಲ್ಲ. ಈಗ ಸದ್ಯ ಸಿಮ್ ಜಿಯೋ ಇಂದ ಏರ್ಟೆಲ್ಗೆ, ಏರ್ಟೆಲ್ ಇಂದ ಜಿಯೋಗೆ ಆ ತರ ಪೋರ್ಟ್ ಆಗ್ತೀವಲ್ಲ, ಆ ತರ ಪೋರ್ಟ್ ಆಗೋ ತರ ಕನ್ವರ್ಟ್ ಆಗೋದು. ಇದು ನಮ್ಮ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಬೇರೆ ಬೇರೆ ಪಾಲಿಸಿಗೆ ಕನ್ವರ್ಟ್ ಆಗೋಂಥದ್ದು ಇರುತ್ತೆ. ಇದಕ್ಕೆ ಯಾವ ತರ ಕನ್ವರ್ಟ್ ಆಗಬೇಕು ಏನು ಅನ್ನೋದು ಈಗ ನೋಡ್ಕೊತಾ ಹೋಗೋಣ. ಮಿನಿಮಮ್ ಏಜ್ ಎಟ್ ಎಂಟ್ರಿ ಈಸ್ 19 years ಅಂಡ್ ಮ್ಯಾಕ್ಸಿಮಮ್ ಏಜ್ ಇಸ್ 55 years. ನಾವೀಗ ಹೆಂಗೆ ಹೋಲ್ ಲೈಫ್ ಇನ್ಶೂರೆನ್ಸ್ WLA ದಲ್ಲಿ ನೋಡಿದ್ವಲ್ಲ, WLA ತರನೇ ಮಿನಿಮಮ್ ಏಜ್ ಬಂದು 19 years, ಮ್ಯಾಕ್ಸಿಮಮ್ ಬಂದು 55 years. ಎ PLI policy up to rupees 2 lakhs of sum assured will be non-medical policy irrespective of age. ಇಲ್ಲಿ ಹೆಂಗೆ ನೋಡಿದ್ವಲ್ಲ ಕನ್ವರ್ಟೇಬಲ್ ಇದು ಹೋಲ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ, ಅದೇ ತರ ಇಲ್ಲಿ ಕೂಡ ಅಷ್ಟೇ 2 ಲಕ್ಷದವರೆಗೂ ಯಾವುದೇ ತರದ ಮೆಡಿಕಲ್ ಏಜ್ ಮ್ಯಾಟರ್ ಆಗಲ್ಲ. ಯಾವುದೇ ತರದ್ದು ಮೆಡಿಕಲ್ಗೆ ನಾನ್ ಮೆಡಿಕಲ್ ಪಾಲಿಸಿ ತರನೇ ಟ್ರೀಟ್ ಮಾಡಬಹುದು. ಆಮೇಲೆ ನೋ ಮೆಡಿಕಲ್ ಎಕ್ಸಾಮಿನೇಷನ್ ರಿಕ್ವೈರ್ಡ್ ಇಫ್ ಏಜ್ ಈಸ್ 40 years ಆರ್ ಲೆಸ್ ಅಂಡ್ ಸಮ್ ಅಶ್ಯೂರ್ಡ್ ಈಸ್ ನಾಟ್ ಮೋರ್ ದೆನ್ 5 lakhs. ಅಂದ್ರೆ 40 ವರ್ಷಕ್ಕಿಂತ ಒಳಗಡೆ ಇದ್ದು ಸಮ್ ಅಶ್ಯೂರ್ಡ್ 5 ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಅಂತ ಟೈಮ್ ನಲ್ಲಿ ಕೂಡ ನಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ ಏನಿಲ್ಲ. ಕೆನ್ ಬಿ ಕನ್ವರ್ಟೆಡ್ ಇಂಟು ಎಂಡೋಮೆಂಟ್ ಅಶ್ಯೂರೆನ್ಸ್. ಅಂದ್ರೆ ನಮ್ಮ ಈ ಹೋಲ್ ಲೈಫ್ ಫಸ್ಟ್ ಮಾಡಬೇಕಾದ್ರೆ ಹೋಲ್ ಲೈಫ್ ಅಶ್ಯೂರೆನ್ಸ್ ಅಂತ ನಾವು ಮಾಡಿರ್ತೀವಿ. ಹೋಲ್ ಲೈಫ್ ಅಶ್ಯೂರೆನ್ಸ್ ಇದ್ದದನ್ನ ಕನ್ವರ್ಟ್ ಮಾಡಕ್ಕೆ ಅವಕಾಶ ಇರುತ್ತೆ. ಅದು ಯಾವ್ದಕ್ಕೆ? ಎಂಡೋಮೆಂಟ್ ಅಶ್ಯೂರೆನ್ಸ್ ಆಗಿ ಮಾತ್ರ ಕನ್ವರ್ಟ್ ಮಾಡಬಹುದು. ಅದು ಎಲ್ಲಿ ತನ ಅಂತಂದ್ರೆ ಆಫ್ಟರ್ 5 years ಅಂಡ್ ಬಿಫೋರ್ ಎಕ್ಸ್ಪೈರಿ ಆಫ್ 6 years. ಈ ಕಂಡೀಷನ್ ಮಾತ್ರ ಬಹಳ ಸಲ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಹೋಲ್ ಲೈಫ್ ಇನ್ಶೂರೆನ್ಸ್ ಅನ್ನ ಕನ್ವರ್ಟ್ ಮಾಡಿ ಎಂಡೋಮೆಂಟ್ ಅಶ್ಯೂರೆನ್ಸ್ ಮಾಡ್ಬೇಕಂದ್ರೆ ಯಾವ ಏಜ್ ಇಂದ ಯಾವ ಇಯರ್ಸ್ ಇಂದ ಯಾವ ಇಯರ್ಸ್ ಅಂದ್ರೆ 5 years ಕಂಪ್ಲೀಟ್ ಆಗ್ಬೇಕು, 6 years ಒಳಗಡೆ ಅಂದ್ರೆ 5th to 6th year ಒಳಗಡೆನೆ ನಾವು ಕನ್ವರ್ಟ್ ಮಾಡಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಂಚೆ ಅಥವಾ ಅದಾದ ನಂತರ ಅದನ್ನ ಕನ್ವರ್ಟ್ ಮಾಡಕ್ಕೆ ಅವಕಾಶ ಇಲ್ಲ. ಆನ್ ಕನ್ವರ್ಷನ್ ಪ್ರೀಮಿಯಂ ಅಂಡ್ ಟರ್ಮ್ಸ್ ವಿಲ್ ವೇರಿ ಅಕಾರ್ಡಿಂಗ್ಲಿ. ಅದನ್ನ ಯಾವಾಗ ಕನ್ವರ್ಟ್ ಮಾಡ್ತೀವಲ್ಲ, ಕನ್ವರ್ಟ್ ಮಾಡಿದ್ಮೇಲೆ ಅದಕ್ಕೆ ಕಟ್ತಕ್ಕಂತ ಆ ಪಾಲಿಸಿಗೆ ನಾವು ಕಟ್ತಕ್ಕಂತ ಅಮೌಂಟ್ ಆಗ್ಲಿ ಅಥವಾ ಟರ್ಮ್ಸ್ ಅದೇನಿರುತ್ತಲ್ಲ ಅದು ಎಲ್ಲವಷ್ಟನ್ನು ಚೇಂಜ್ ಮಾಡ್ತಕ್ಕಂತ ಅವಕಾಶ ಇದೆ. ಅದು ನಾವು ಯಾವ ಪಾಲಿಸಿನ ಯಾವ ಸ್ಕೀಮ್ ಮೇಲೆ ಯಾವ ಬೆನಿಫಿಟ್ ಆಗುತ್ತೆ ಆ ತರ ಕಸ್ಟಮರ್ ಹೇಳ್ತಾರೆ, ಆ ಕಸ್ಟಮರ್ ಹೇಳಿದ್ರ ಮೇಲ್ಗಡೆ ಅದನ್ನ ಚೇಂಜ್ ಮಾಡ್ತೀವಿ. ಸೊ ಅದರ ದೃಷ್ಟಿಕೋನದಿಂದ ಪ್ರೀಮಿಯಂ ಆಯ್ತು, ಅದರ ಟರ್ಮ್ಸ್ ಆಯ್ತು, ಚೇಂಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಇದಕ್ಕೂ ಕೂಡ ಲೋನ್ ಯಾವಾಗ ಕೊಡ್ತೀವಿ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ 4 years. 4 ವರ್ಷ ಕಂಪ್ಲೀಟ್ ಆದ ನಂತರ ಮಾತ್ರ ಇದಕ್ಕೆ ಲೋನ್ ಅವಕಾಶ ಇರುತ್ತೆ. ಸರೆಂಡರ್ ಮಾತ್ರ 3 ವರ್ಷ ಆದ ನಂತರ ಮಾಡಬಹುದು. ಏಜ್ ಆನ್ ದ ಡೇಟ್ ಆಫ್ ಕನ್ವರ್ಷನ್ ಶುಡ್ ನಾಟ್ ಬಿ ಮೋರ್ ದೆನ್ 55 years. ಇದ್ರ ಜೊತೆಗೆ ಇದು ಎಂಡೋಮೆಂಟ್ ಅಶ್ಯೂರೆನ್ಸ್ ಅನ್ನ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಏನಾಗಿರ್ಬೇಕು? ಪಾಲಿಸಿ 5 years ಆಗಿರ್ಬೇಕು, 6 years ಮುಗ್ದಿರ್ಬಾರ್ದು. ಅದೇ ರೀತಿಯಾಗಿ ಆ ಕನ್ವರ್ಷನ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ ಆ ಕಸ್ಟಮರ್ಗೆ 55 years ದಾಟಿರಬಾರ್ದು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಕೇಳೋದು, ಎಲ್ಲರಿಗೂ ಪಾಲಿಸಿ ಬಗ್ಗೆ ಗೊತ್ತಿರುತ್ತೆ, ಬಟ್ ಏನು ಟ್ರಿಕ್ಕಿ ಆಗಿರುತ್ತೋ ಯಾವ್ದು ಎಕ್ಸೆಪ್ಷನ್ ಕೇಸಸ್ ಇರುತ್ತಲ್ಲ ಆ ಎಕ್ಸೆಪ್ಷನ್ ಕೇಸಸ್ಗಳನ್ನೇ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳೋದು. ಯಾಕಂದ್ರೆ ಎಕ್ಸಾಮ್ ಅಂದ್ರೆ ಸೆಲೆಕ್ಷನ್ ಮಾಡಕ್ಕಲ್ಲ, ರಿಜೆಕ್ಷನ್ ಮಾಡಕ್ಕೆ. ಮ್ಯಾಕ್ಸಿಮಮ್ ಎಲ್ಲರೂ ಯಾರು ಓದಿರ್ತಾರೆ ಅದನ್ನ ಕ್ವಶನ್ ಅಲ್ಲಿ ಕೇಳಲ್ಲ, ಯಾರು ಏನು ಓದಿರಲ್ಲ ಅದನ್ನ ಕೇಳ್ಬೇಕನ್ನೋದೇ ಎಕ್ಸಾಮಿನರ್ ಮೈಂಡ್ ಅಲ್ಲಿ ಇರುತ್ತೆ. ಸೊ ಬೆಟರ್ ಎಲ್ಲದಕ್ಕಿಂತ ಏನು ಡಿಫ್ರೆಂಟ್ ಆಗಿರುತ್ತೆ ಅದ್ರ ಬಗ್ಗೆನೇ ಎಲ್ಲಾ ಕಡೆನೂ ಮ್ಯಾಕ್ಸಿಮಮ್ ಕೇಳುವಂಥದ್ದು. ಯಾವುದು ಎಕ್ಸೆಪ್ಷನ್ ಕೇಸಸ್ ಇರುತ್ತೆ ಅಂತದನ್ನೇ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಇಂಥವು ಮೇನ್ ಏನಿದಾವೆ ಅಂತವನ್ನ ಮಾತ್ರ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ನೋಟ್ ಮಾಡ್ಕೊಂಡು ರಿವಿಷನ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಥರ್ಡ್ ಟೈಪ್ ಆಫ್ ಪಾಲಿಸಿ ಏನಂತಂದ್ರೆ ಎಂಡೋಮೆಂಟ್ ಅಶ್ಯೂರೆನ್ಸ್. ಸಂತೋಷ, ತುಂಬಾ ಜನ ಇದನ್ನೇ ಮಾಡಿಸಿರ್ತೀರ ಪಾಲಿಸಿ.
ಈಗ ನಮ್ಮ ಗ್ರೂಪ್ ಅಲ್ಲಿ ಇರೋದು ಯಾರ್ದಾದ್ರು ಹೋಲ್ ಲೈಫ್ ಇನ್ಶೂರೆನ್ಸ್ ಅಶೂರೆನ್ಸ್ ಇದೆನಾ? ಯಾರ್ದಾದ್ರು ಪಾಲಿಸಿ ನಿಮ್ದೇ ನೀವು ಮಾಡಿಸ್ಕೊಂಡಿದ್ರ ಹೋಲ್ ಲೈಫ್ ಅಶೂರೆನ್ಸ್? ಆಕ್ಚುಲಿ ಹೋಲ್ ಲೈಫ್ ಇನ್ಶೂರೆನ್ಸ್ ಒಂದು 5 ಲಕ್ಷ ಅಥವಾ 10 ಲಕ್ಷ ರೂಪಾಯಿ ಮಾಡಿಸಿಡೋದು ಬೆಟರ್. ಏನಕ್ಕೆ ಅಂತಂದ್ರೆ ಇದನ್ನ ಸೇವಿಂಗ್ ತರ ನೋಡಕ್ ಹೋಗ್ಬೇಡ್ರಿ, ನಮ್ ಸೆಕ್ಯೂರಿಟಿ ತರ ನೋಡ್ಕೊಂಡ್ಬಿಡ್ರಿ. ಈಗ ಏನಂತಂದ್ರೆ 60 ವರ್ಷ ಆಗಿ ರಿಟೈರ್ಡ್ ಆದ ನಂತರ ಒಂದ್ 10 ಲಕ್ಷ ರೂಪಾಯಿ ಪಾಲಿಸಿ ಇತ್ತಂದ್ರೆ ಮಕ್ಕಳಿಗೆಲ್ಲ ಎದುರ್ಸ್ಕೋಬಹುದು, ನನ್ನ ಹತ್ರ 10 ಲಕ್ಷ ರೂಪಾಯಿ ಪಾಲಿಸಿ ಐತಿ, ಯಾರು ನನ್ನ ಚೆನ್ನಾಗಿ ನೋಡ್ಕೋತೀರಿ ಅವ್ರಿಗೆ ನಾನು ಈ ಪಾಲಿಸಿ ಕೊಡ್ತೀನಿ ನೋಡ್ರಿ ಅಂತಂದು ಹೇಳಿ ಹೆದರ್ಸ್ಕೊಂಡು ನಮ್ ಕಂಟ್ರೋಲ್ ಅಲ್ಲಿ ನಾವ್ ಇಟ್ಕೋಬಹುದು. ಒಂದು ಇನ್ನೊಂದೇನಂತಂದ್ರೆ ಅದನ್ನ ಆಫ್ಟರ್ ನಮ್ಮ ಒಂದು ಡೆತ್ ಆದ ನಂತರ, ಯಾಕಂದ್ರೆ ಅದ್ರದ್ದು ಪ್ರೀಮಿಯಂ ರೇಟು ತುಂಬಾ ಕಡಿಮೆ, ಬೋನಸ್ ರೇಟು ಎಲ್ಲಕ್ಕಿಂತ ಜಾಸ್ತಿ. ಬೇರೆದಕ್ಕೆಲ್ಲ ಬೋನಸ್ ರೇಟು ಎಷ್ಟಿರುತ್ತೆ? 52 per 1000, 45 per 1000 ಇರುತ್ತೆ. ಬಟ್ ಹೋಲ್ ಲೈಫ್ ಇನ್ಶೂರೆನ್ಸ್ ಗೆ 76 per 1000 ಇದೆ. ಸೊ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ನೀವೇ ಪೋಸ್ಟ್ ಇನ್ಫೋ ಆಪ್ ಅಲ್ಲಿ ನಿಮ್ ಏಜ್ ಗೆ ಹಾಕೊಂಡು ನೋಡ್ರಿ ಹೋಲ್ ಲೈಫ್ ಇನ್ಶೂರೆನ್ಸ್ ಗೆ ಎಷ್ಟು, ಹೋಲ್ ಲೈಫ್ ಅಶೂರೆನ್ಸ್ ಗೆ ಎಷ್ಟೆಲ್ಲ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ, ಬೇರೆ ಎಂಡೋಮೆಂಟ್ ಆಯ್ತು ಅದಾಯ್ತು ಅದಕ್ಕೆ ಎಷ್ಟು ಬರುತ್ತೆ ಅಂತಂದು ಸ್ವಲ್ಪ ನೋಡ್ಕೊಳ್ರಿ. ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಹೇಳಿದ್ದು, ಇದೇನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ. ಓಕೆ, ಸಂತೋಷ. ಎಲ್ಲರೂ ಸಂತೋಷವಾಗಿರುವಂತದ್ರದ್ದೇ ಇದ್ರದ್ದು ಉದ್ದೇಶ. ಸಂತೋಷ ಎಂಡೋಮೆಂಟ್ ಅಶೂರೆನ್ಸ್ ಅಂತ ಕರಿತೀವಿ. ಬೋನಸ್ ರೇಟ್ ಏನಿದೆ ಇದ್ರದ್ದು ಅಂತಂದ್ರೆ 52 per 1000. ಆಮೇಲೆ ಕನ್ವರ್ಟೇಬಲ್ದು ಹೆಂಗಿರುತ್ತೆ ಬೋನಸ್ ರೇಟು ಅಂತಂದ್ರೆ, ಕನ್ವರ್ಟೇಬಲ್ ಅಟ್ಲೀಸ್ಟ್ ಇದು ಹೋಲ್ ಲೈಫ್ ಅಶೂರೆನ್ಸ್ ಇತ್ತು ಅಂದ್ರೆ ಹೋಲ್ ಲೈಫ್ ಅಶೂರೆನ್ಸ್ ಬೋನಸ್ ರೇಟ್ ಇರುತ್ತೆ 76 per 1000. ಅದೇ ಕನ್ವರ್ಟ್ ಮಾಡಿ ಇದನ್ನ ಎಂಡೋಮೆಂಟ್ ಆಗಿ ಚೇಂಜ್ ಮಾಡಿದ್ವಿ ಅಂತಂದ್ರೆ ಎಂಡೋಮೆಂಟ್ ಏನಿರುತ್ತಲ್ಲ 52 per 1000, ಆ 52 per 1000 ಗೆ ಕನ್ವರ್ಟ್ ಆಗುತ್ತೆ. ಅದು ಕೂಡ ಒಂದ್ ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡ್ಬಿಡ್ರಿ, ಇಲ್ಲ ಚಾರ್ಟ್ ಮಾಡಿ ಇಟ್ಕೊಡ್ರಿ, ಒಂದ್ ಟೇಬಲ್ ಮಾಡ್ಕೊಡ್ರಿ. ಯಾವ್ದಾವ್ದು ಪಾಲಿಸಿಗೆ ಏಜ್ ಲಿಮಿಟ್ ಹೆಂಗೆ, ಅದಕ್ಕೆ ಏನೇನ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನ್ ಇದಾವೆ, ಅದ್ರದ್ದು ಏನ್ ಕಂಡೀಷನ್ಸ್ ಇದಾವೆ ಅನ್ನೋದನ್ನ ಒಂದು ಬಾಕ್ಸ್ ಟೇಬಲೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದ್ ಗ್ಲಾನ್ಸ್ ಒಳಗಡೆ ಎಲ್ಲವಷ್ಟು ಗೊತ್ತಾಗಿರ್ಬೇಕು. ಎಂಡೋಮೆಂಟ್ ಅಶೂರೆನ್ಸಿಗೆ 1/4/2020 ಬೋನಸ್ ರೇಟ್ ಎಷ್ಟಿದೆ? 52 ರೂಪಾಯಿ per 1000 ಇದೆ. ಮೆಚುರಿಟಿ ಏಜ್ ಬಂದು ಇದಕ್ಕೆ 35 years, 40 years, 45 years. ಮಿನಿಮಮ್ ಮೆಚುರಿಟಿ ಏಜ್ ಎಷ್ಟು? 35 years. ಅಲ್ಲಿಂದ ಎವ್ರಿ 5 years 55 ಆದ್ಮೇಲೆ 58 ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಡುವೆ, 58 to 60 years ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಇರೋದು. ಮಿನಿಮಮ್ ಏಜ್ ಅಟ್ ಎಂಟ್ರಿ ಈಸ್ 19 years. ಇದನ್ನ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಎಷ್ಟಿರಬೇಕು? 19 years ಇರಬೇಕು. ಎಂಡೋಮೆಂಟ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 55 years ವರೆಗೂ ನಡೆಯುತ್ತೆ. ಲೋನ್ ಫೆಸಿಲಿಟಿ ಅವೈಲೇಬಲ್ ಆಫ್ಟರ್ 3 years. ಅದೇ ನಮ್ದು ಹೋಲ್ ಲೈಫ್ ಅಶೂರೆನ್ಸ್ ಅಥವಾ ಕನ್ವರ್ಟೇಬಲ್ ಇತ್ತು ಅಂದ್ರೆ ಲೋನ್ ಫೆಸಿಲಿಟಿ ಯಾವಾಗ ಸಿಗುತ್ತೆ? ಆಫ್ಟರ್ ಕಂಪ್ಲೀಷನ್ ಆಫ್ 4 years ಸಿಗುತ್ತೆ. ಯಾಕಂದ್ರೆ ಅದು 5 years ಆಗೋ ತನಕ ಕನ್ವರ್ಟೇಬಲ್ ಕೂಡ ಹೋಲ್ ಲೈಫ್ ಆಗಿರೋದ್ರಿಂದ ಅದಕ್ಕೂ ಕೂಡ 4 years, ಆಮೇಲೆ ಹೋಲ್ ಲೈಫ್ಗೂ 4 years. ಅದೇ ಎಂಡೋಮೆಂಟ್ ಅಶೂರೆನ್ಸ್ ಸಂಬಂಧಪಟ್ಟಂಗೆ ಅದು 3 years ಆಗುತ್ತೆ. ಆಮೇಲೆ ಪಾಲಿಸಿ ಕ್ಯಾನ್ ಬಿ ಸರೆಂಡರ್ಡ್ ಆಫ್ಟರ್ 3 years. ಆ ಪಾಲಿಸಿನ ನಾವು 3 ವರ್ಷ ಆದ ನಂತರ ಸರೆಂಡರ್ ಮಾಡಕ್ಕೆ ಅವಕಾಶ ಇದೆ. ನಾಮಿನಿ ಫೆಸಿಲಿಟಿ ಮ್ಯಾಂಡೇಟರಿ. ನಾಮಿನೇಷನ್ ಮಾಡೋದು ಎಲ್ಲದಕ್ಕೂ ಮ್ಯಾಂಡೇಟರಿ. ಇದು ಒಂದಕ್ಕೆಲ್ಲ, ಯಾವುದೇ ಇನ್ಶೂರೆನ್ಸ್ ಇರಲಿ ಎಲ್ಲದಕ್ಕೂ ನಾಮಿನಿ ಮಾಡೋದು ಮ್ಯಾಂಡೇಟರಿ ಇದೆ. ಮ್ಯಾಕ್ಸಿಮಮ್ ಬಂದು ಎಷ್ಟು ಜನ ಮಾಡ್ಬೋದು ಅಂತಂದ್ರೆ 3 ಜನ ಮಾತ್ರ ನಾಮಿನಿ ಮಾಡೋಕೆ ಅವಕಾಶ ಇದೆ. ನಮ್ಮ ಸೇವಿಂಗ್ಸ್ ಅಲ್ಲಿ ಏನಿದೆ 4 ಜನಕ್ಕೆ ನಾಮಿನಿ ಮಾಡತಕ್ಕಂತ ಅವಕಾಶ ಇದೆ. ಬಟ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗೆ ಮ್ಯಾಕ್ಸಿಮಮ್ ಬಂದು 3 members. ಅಲ್ಲಿ ನಾವು ಸೇವಿಂಗ್ಸ್ ಅಲ್ಲಿ ಸಂಬಂಧಪಟ್ಟಂಗೆ ನೋಡೋದಾಯ್ತು ಅಂತಂದ್ರೆ ನಾಮಿನಿನ ಓನ್ಲಿ ಪರ್ಸನ್ಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾವು ಆತರ ಅಲ್ಲ, ಯಾವ್ದಾದ್ರು ಒಂದು ಟ್ರಸ್ಟ್, ಒಂದು ಫರ್ಮು ಅಥವಾ ಯಾರಾದ್ರೂ ಒಬ್ಬ ಮೆಂಬರು ಯಾರನ್ನಾದ್ರೂ ನಾಮಿನಿ ಆಗಿ ಕೊಡ್ಬೋದು PLI ಸಂಬಂಧಪಟ್ಟಂಗೆ. ಬಟ್ ಸೇವಿಂಗ್ಸ್ ಸ್ಕೀಮ್ ಅಲ್ಲಿ ಆತರ ಅಲ್ಲ, ಕಂಪಲ್ಸರಿ ಅವರು ಟ್ರಸ್ಟ್ ಅಥವಾ ಫರ್ಮ್ಸ್ ಅವಕ್ಕೆಲ್ಲ ಕೊಡಕ್ಕಿರಲ್ಲ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಹೆಸರಿಗೆ ನಾವು ನಾಮಿನಿ ಮಾಡ್ಕೊಡ್ಬೇಕಾಗತ್ತೆ. ಬಟ್ PLI ಸಂಬಂಧಪಟ್ಟಂಗೆ ನೋಡಿದ್ರೆ ಮ್ಯಾಕ್ಸಿಮಮ್ 3 members ಕೊಡೋಕ್ಕಾಗೋದು ನಾಮಿನಿ. ಆಮೇಲೆ ಇಲ್ಲಿ ಯಾರಾದ್ರೂ ಒಬ್ಬ ಪರ್ಸನ್ಗಾದ್ರೂ ಕೊಡ್ಬೋದು, ಇಲ್ಲ ಯಾವ್ದಾದ್ರು ಟ್ರಸ್ಟ್ಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಫರ್ಮ್ ಅದು ಇರುತ್ತಲ್ಲ ಅದನ್ನು ಕೂಡ ನಾಮಿನಿ ತರ ನೋಡ್ಬೋದು. ಅದ್ರದ್ದು ಫಂಡ್ ಅಥವಾ ಅದಕ್ಕೆ ಹೋಗಿ ಜಮಾ ಆಗೋ ತರ ಮಾಡ್ಬೋದು. ನೋ ಮೆಡಿಕಲ್ ಎಕ್ಸಾಮಿನೇಷನ್ ರಿಕ್ವೈರ್ಡ್ ಇಫ್ ಏಜ್ ಇಸ್ 40 years ಅಂಡ್ ಸೇಮ್ ಟು ಸೇಮ್ ಹಳೆ ಪಾಲಿಸಿಗಳಿದ್ವಲ್ಲ ಅದಕ್ಕಿರೋ ತರನೇ 40 ವರ್ಷದ ಒಳಗೆ ಅಥವಾ 5 ಲಕ್ಷದ ಮೇಲ್ಗಡೆ ಇತ್ತು ಅಂತಂದ್ರೆ, 5 ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ
ಮೆಡಿಕಲ್ ಮಾಡೋ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾಡಿಸಿ ಕಳಿಸ್ರಿ, ನೋ ಪ್ರಾಬ್ಲಮ್. ಸಪೋಸ್ ಮಾಡಿಸಿಲ್ಲ ಅಂದ್ರೂ ಕೂಡ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ನಾಟ್ ಎಲಿಜಿಬಲ್ ಫಾರ್ ಬೋನಸ್ ಇಫ್ ಸರೆಂಡರ್ಡ್ ಆರ್ ಅಸೈನ್ಡ್ ಫಾರ್ ಲೋನ್ ಬಿಫೋರ್ 5 years. ಅಂದ್ರೆ ಈಗ ನಾವು ಸಪೋಸ್ ಇದನ್ನ ಬೋನಸ್ ಸಿಗಲ್ಲ ಯಾವುದಕ್ಕೆ, ಸರೆಂಡರ್ ಮಾಡಿದ್ರೆ, ಇಲ್ಲಾಂದ್ರೆ ಅಸೈನ್ಡ್ ಫಾರ್ ಲೋನ್ ಬಿಫೋರ್ 5 years, 5 ವರ್ಷಕ್ಕಿಂತ ಮುಂಚೆ ನಾವು ಏನಾದ್ರೂ ಲೋನ್ಗೆ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಸರೆಂಡರ್ ವ್ಯಾಲ್ಯೂನ, ಈಗ ನಾವು ಲೋನ್ ಅನ್ನ ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 90% ಆಫ್ ಸರೆಂಡರ್ ವ್ಯಾಲ್ಯೂನ ನಾವು ತಗೊಂಡು ಲೋನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ 5 years ಒಳಗಡೆ ನಾವು ಸಪೋಸ್ ಲೋನಿಗಾದ್ರೂ ಅಪ್ಲೈ ಮಾಡ್ಲಿ, ಇಲ್ಲಾಂದ್ರೆ ಸರೆಂಡರ್ ಆದ್ರೂ ಮಾಡ್ಲಿ, ಬೋನಸ್ ಸಿಗಲ್ಲ. ಆ ಬೋನಸ್ ಇಲ್ದೇನೆ ನಾವು ಸರೆಂಡರ್ ವ್ಯಾಲ್ಯೂ ಏನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರಲ್ಲಿ 90% ಲೋನ್ ಕೊಡ್ತಾರೆ ವಿತೌಟ್ ಬೋನಸ್. ಇಲ್ಲ ಸರೆಂಡರ್ ಮಾಡಿದ್ರು ಕೂಡ ಅಷ್ಟೇ, ವಿತೌಟ್ ಬೋನಸ್ ಅಲ್ಲಿ ಇದೇನು ಸರೆಂಡರ್ ವ್ಯಾಲ್ಯೂ ಬರ್ತದೆ ಆ ಸರೆಂಡರ್ ಮಾಡಕ್ಕೆ ಇರುತ್ತೆ. ಪೇಯಬಲ್ ಟು ದ ಇನ್ಶೂರೆಂಟ್ ಆಫ್ಟರ್ ಮೆಚುರಿಟಿ ಆಫ್ ದ ಪಾಲಿಸಿ. ಅಂದ್ರೆ ಇದರದ್ದು ಮೆಚುರಿಟಿ ಹೆಂಗೆ ಅಂತಂದ್ರೆ, ಇನ್ಶೂರೆಂಟಿಗೆ ಮೆಚುರಿಟಿ ಆಫ್ ದ ಪಾಲಿಸಿ ಯಾವಾಗ ಮೆಚೂರ್ ಆಗುತ್ತೆ, ಮೆಚೂರ್ ಆಗಕ್ಕೆ ಏನೇನ್ ಕಂಡೀಷನ್ಸ್ ಇದಾವೆ, 35 years ಇಂದ 60 years ಒಳಗಡೆ ಅವರಿಗೆ 35, 40, 45, 50, 55, 58, 60 years ಏಜ್, ಯಾರ್ದು ಇನ್ಶೂರೆಂಟ್ ಏನ್ ಏಜ್ ಇರುತ್ತಲ್ಲ ಆ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಟೈಮಲ್ಗಾದ್ರೂ ಮೆಚುರಿಟಿ ಮಾಡಬಹುದು. ಇನ್ ಕೇಸ್ ಆಫ್ ಡೆತ್, ನಾಮಿನಿ ವಿಲ್ ಬಿ ಪೇಡ್ ಫುಲ್ ಅಮೌಂಟ್ ಆಫ್ ದ ಅಶ್ಯೂರ್ಡ್ ವಿತ್ ಅಕ್ಯೂರ್ಡ್ ಬೋನಸ್. ಅಂದ್ರೆ ಇನ್ ಕೇಸ್ ಮೆಚುರಿಟಿ ಆಗಕ್ಕಿಂತ ಮುಂಚೆನೆ ಇನ್ಶೂರೆಂಟ್ ಏನಾದ್ರು ಡೆತ್ ಆದ್ರು ಅಂತಂದ್ರೆ ನಾಮಿನಿ ಯಾರಿರ್ತಾರಲ್ಲ ಅವರಿಗೆ ಫುಲ್ ಅಮೌಂಟ್ ಸಮ್ ಅಶ್ಯೂರ್ಡ್ ಮತ್ತೆ ಬೋನಸ್, ಅಕ್ರೂಡ್ ಬೋನಸ್ ಏನಿರುತ್ತಲ್ಲ ಆ ಅಕ್ರೂಡ್ ಬೋನಸ್ ಅನ್ನ ಆ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್ ಬಂದು ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್. ಇದನ್ನ ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಅಂತಂದ್ರೆ ಮನಿ ಬ್ಯಾಕ್ ಪಾಲಿಸಿ. LIC ದಲ್ಲಿ ಮನಿ ಬ್ಯಾಕ್ ಪಾಲಿಸಿ ಅಂತಂದು ಹೇಳ್ತಾ ಇರ್ತಾರೆ ಏಜೆಂಟ್ಸ್. ಅದೇ ತರ ನಮ್ ಪೋಸ್ಟ್ ಆಫೀಸ್ ಅಲ್ಲಿ ಇರ್ತಕ್ಕಂತ ಮನಿ ಬ್ಯಾಕ್ ಪಾಲಿಸಿ ಅಂತಂದ್ರೆ ಸುಮಂಗಲ. ಅಂದ್ರೆ ಮಂಗಲತೆ, ಸುಮಂಗಲ ಅಂತಂದ್ರೆ ಏನು, ದುಡ್ಡು ನಮ್ಗೆ ವಾಪಸ್ ಬರ್ತಾ ಹೋಗುತ್ತಲ್ಲ ಅದಕ್ಕೋಸ್ಕರ ಸುಮಂಗಲ ಅಂತ. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತಂದ್ರೆ 1/2/1984, ಎಕ್ಸಾಕ್ಟ್ಲಿ 100 years ಆದ ನಂತರ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗಿ ಎಕ್ಸಾಕ್ಟ್ 100 years ಆದ ನಂತರ ಈ ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ AEA ಪಾಲಿಸಿನ ಅಂದ್ರೆ ಸುಮಂಗಲ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿತ್ತು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಇಟ್ ಈಸ್ ಎ ಮನಿ ಬ್ಯಾಕ್ ಪಾಲಿಸಿ. ಇದ್ರೊಳಗಡೆ 2 ಟೈಪ್ ಆಫ್ ಪಾಲಿಸೀಸ್ ಇದಾವೆ. ಒಂದು 15 year ಪಾಲಿಸಿ ಇದೆ, ಒಂದು 20 years ಪಾಲಿಸಿ ಇದೆ. 15 years ಪಾಲಿಸಿ ಅಂದ್ರೆ ಏನು, 20 years ಪಾಲಿಸಿ ಅಂದ್ರೆ ಏನು ನೋಡೋಣ ಅಂತೆ. ಅದ್ರ ಜೊತೆಗೆ ಬೋನಸ್ ರೇಟ್ ಏನಿದೆ 48 per 1000. EAಗೆ ಸಂಬಂಧಪಟ್ಟಂಗೆ 52 ರೂಪಾಯಿ, ಓಲ್ ಲೈಫಿಗೆ ಸಂಬಂಧಪಟ್ಟಂಗೆ 76 ರೂಪಾಯಿ ಇರುತ್ತಲ್ಲ, ಅದೇ ರೀತಿಯಾಗಿ AEA ಪಾಲಿಸಿಗೆ 48 rupees per 1000ಗೆ ಇರುತ್ತೆ. ನೋ ಲೋನ್ ಅಂಡ್ ಸರೆಂಡರ್ ಫೆಸಿಲಿಟಿ, ಇದು ವೆರಿ 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 ಇಂಪಾರ್ಟೆಂಟ್. ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ಗೆ ಯಾವುದೇ ತರದ ಲೋನ್ ಫೆಸಿಲಿಟಿ ಇರೋದಿಲ್ಲ ಮತ್ತೆ ಸರೆಂಡರ್ ಫೆಸಿಲಿಟಿ ಇರಲ್ಲ. ಅದ್ರ ಜೊತೆಗೆ ಇದು ಎಷ್ಟರದೇ ಮಾಡಿಸ್ರಿ, ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ. ಮೆಡಿಕಲ್ ಎಕ್ಸಾಮಿನೇಷನ್ ನ ಕಂಪಲ್ಸರಿ ಆಗಿ ಮಾಡಿಸ್ಲೇಬೇಕು. ಮಿನಿಮಮ್ ಏಜ್ ಬಂದು ಆಸ್ ಯೂಶುವಲ್ ಅವಕ್ಕೂ ಸಂಬಂಧಪಟ್ಟಂಗೆ ಇದಕ್ಕೂ ಸಂಬಂಧಪಟ್ಟಂಗೆ 19 years. ಅವನ್ನ ಯಾಕೆ ರೆಫರೆನ್ಸ್ ಹಾಕಿ ಹೇಳ್ತಾ ಇರ್ತೀನಿ ಅಂದ್ರೆ ಜಸ್ಟ್ ನೀವು ಒಂದ್ ಸ್ವಲ್ಪ ಚಾಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೂ ತಲೆಯಲ್ಲಿ ನೆನಪಿರ್ಲಿ ಅಂತ ಹೇಳ್ತಾ ಇರ್ತೀನಿ. ಮ್ಯಾಕ್ಸಿಮಮ್ ಏಜ್ ಹೋಲ್ ಲೈಫಿಗೆ ಅಥವಾ ಎಂಡೋಮೆಂಟ್ಗೆ ಸಂಬಂಧಪಟ್ಟಂಗೆ 55 ಇರುತ್ತೆ. ಇಲ್ಲಿ ನೋಡ್ರಿ ಒಂದು 40 ಇದೆ, ಒಂದು 45 years ಇದೆ. ಅಷ್ಟರವರೆಗೂ ಮಾತ್ರ ಬರುತ್ತೆ. 40 ಅಥವಾ 45 years ವರೆಗೂ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಅದು ಸಪೋಸ್ ನಾವೇನಾದ್ರೂ 20 years, ಇಲ್ಲಿ 2 ಟೈಪ್ ಪಾಲಿಸಿ ಅದಾವ ಅಂತ ಹೇಳಿದೆ. ಅದು 20 years ಪಾಲಿಸಿ ಮಾಡಬೇಕು, ನನ್ಗೆ ಏಜ್ 45 ಇದೆ ಅಂದ್ರೆ ಅವ್ರಿಗೆ ಬರಲ್ಲ. ಏಜ್ 40 ಒಳಗಿದ್ರೆ ಅವ್ರಿಗೆ ಮಾತ್ರ 20 years ಪಾಲಿಸಿ ಮಾಡ್ಸಕ್ ಬರುತ್ತೆ. ಯಾಕಂದ್ರೆ ಮೆಚುರಿಟಿ ಲಾಸ್ಟ್ ಏನಿದೆ ಅವ್ರದ್ದು 60 years ಒಳಗಡೆನೆ ಆಗ್ಬೇಕು. ಸೊ 40 years ಇದ್ದವ್ರಿಗೆ ಒಳಗಡೆ ಇದ್ದವ್ರಿಗೆ 20 years ಬರುತ್ತೆ. ಅದೇ 40 years ಇದ್ದವ್ರು 15 years ಮಾಡ್ಬೋದು. ಬಟ್ 45 years ಏಜ್ ಇದ್ದವ್ರಿಗೆ ಓನ್ಲಿ ಏನು ಅಂತಂದ್ರೆ 15 years ಅಷ್ಟೇ ಪಾಲಿಸಿ ಮಾಡಕ್ ಬರುತ್ತೆ. ಓಕೆ, ಆಮೇಲೆ ಇದ್ರದ್ದು ಬೆನಿಫಿಟ್ಸ್ ಹೆಂಗಿರುತ್ತೆ, ಆಂಟಿಸಿಪೇಟೆಡ್ ಎಂಡೋಮೆಂಟ್ ಪಾಲಿಸಿ ಅಂತಂದ್ರೆ ಏನಂತಂದ್ರೆ 15 years ಪಾಲಿಸಿ ಇತ್ತು ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ 4 years ಏನ್ ಮಾಡ್ತೀವಿ, ಅವ್ರದ್ದು ಏನು ಸಮ್ ಅಶ್ಯೂರ್ಡ್ ಇರುತ್ತಲ್ಲ ಅದ್ರೊಳಗಡೆ, ಈಗ ಎಕ್ಸಾಂಪಲ್ 1 ಲಕ್ಷ ರೂಪಾಯಿದ್ದು ನಾನೊಂದು ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ ಮಾಡಿಸಿದೆ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ ಅದು 15 years ಮಾಡಿಸಿದೆ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ 6 years
ಅಂದ್ರೆ 3 2 6 ಅಲ್ಲ, 15 ಇಯರ್ಸ್ ಅಂತಂದ್ರೆ 15 ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತಲ್ಲ. ಸೊ 3 2 6 ಅಂತಂದು, 3 3 9, 3 4 12, 3 ಆಮೇಲೆ 15, 3 5 15 ಅಂತಂದು ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಇದನ್ನು ಕೇಳ್ತಾ ಇರ್ತಾರೆ 6 9 12 15. ಫಸ್ಟ್ 6 ಇಯರ್ಸ್ ಆದ್ಮೇಲೆ 20% ಕೊಡ್ತಾರೆ ಸಮ್ ಅಶ್ಯೂರ್ಡ್. ಅಂದ್ರೆ 1 ಲಕ್ಷ ರೂಪಾಯಿ ಎಕ್ಸಾಂಪಲ್ ಹೇಳ್ತಾ ಇದ್ನಲ್ಲ, 20% ಅಂದ್ರೆ 20,000 ಕೊಡ್ತಾರೆ. ಯಾವಾಗ ಆಫ್ಟರ್ ಕಂಪ್ಲೀಷನ್ ಆಫ್ 6 ಇಯರ್ಸ್ 20,000 ಕೊಡ್ತಾರೆ. ಆಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ 9 ಇಯರ್ಸ್ ಮತ್ತೆ 20,000 ರುಪೀಸ್ ತಗೋತೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ 12 ಇಯರ್ಸ್ ಮತ್ತೆ 20,000 ತಗೋತೀನಿ. ಆಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ 15 ಇಯರ್ಸ್ ಏನ್ ಮಾಡ್ತೀನಿ ಅಂದ್ರೆ, ಇದು 60% ಕೊಟ್ಟಿರ್ತಾರಲ್ಲ, ಮಿಕ್ಕಿದ್ದು 40% ಪ್ಲಸ್ ಬೋನಸ್, ಏನ್ ಅಲ್ಲಿಂದ ಇಲ್ಲಿವರೆಗೂ ಬೋನಸ್ ಇರುತ್ತಲ್ಲ, ಆ ಬೋನಸ್ ಅನ್ನ ಎಟ್ ದ ಮೆಚುರಿಟಿ ಟೈಮ್ ಅಲ್ಲಿ ಕೊಡ್ತಾರೆ. ಇದು ಯಾವುದು 15 ಇಯರ್ಸ್ ಪಾಲಿಸಿ. ಅದೇ ರೀತಿಯಾಗಿ 20 ಇಯರ್ಸ್ ಪಾಲಿಸಿ ಇತ್ತು ಅಂತಂದ್ರೆ, ಈ 20 ಯಾವ್ದ್ರಿಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತಲ್ಲ. ಸೊ 4 2 8, 4 3 12, 4 4 16, 4 5 20, ಈ ತರ ನೆನ್ಪಿಟ್ಕೊಂಡ್ಬಿಟ್ರಿ. ಈ 20 ಇಯರ್ ಪಾಲಿಸಿ ಇತ್ತಂದ್ರೆ ಫಸ್ಟ್ 8 ಇಯರ್ಸ್ಗೆ 20%, ಆಮೇಲೆ 12 ಇಯರ್ಸ್ಗೆ 20%, ಆಮೇಲೆ 16 ಇಯರ್ಸ್ಗೆ 20%, 20 ಇಯರ್ಸ್ ಆದ್ಮೇಲೆ 40% ಪ್ಲಸ್ ಬೋನಸ್, ಆ ತರ ಕೊಡ್ತೀವಿ. ಸೊ ಸರ್ವೈವಲ್ ಬೆನಿಫಿಟ್ಸ್ ಆರ್ ಪೇಡ್ ಟು ದ ಇನ್ಶೂರೆಂಟ್ ಪೀರಿಯಾಡಿಕಲಿ. ಅಂದ್ರೆ ಸರ್ವೈವಲ್ ಬೆನಿಫಿಟ್, ಬದುಕಿರ್ತೀವಲ್ಲ, ಈಗ ಯಾವಾಗ ಈ ಪಾಲಿಸಿ ಮಾಡಿಸಿರ್ತೀವಿ, ಪಾಲಿಸಿ ಮಾಡಿಸಿ 6 ವರ್ಷ 9 ವರ್ಷ 12 ವರ್ಷ ಇರುತ್ತಲ್ಲ, ಸರ್ವೈವಲ್ ಬೆನಿಫಿಟ್ಸ್ ಅಂದ್ರೆ ನಾವು ಬದುಕಿರ್ತಕ್ಕಂಥ ಅದನ್ನ ಕೊಡ್ತಕ್ಕಂಥ ಬೆನಿಫಿಟ್ಸ್ ಅನ್ನ ಇನ್ಶೂರೆಂಟ್ ಗೆ ಪೀರಿಯಡಿಕಲಿ ಕೊಡ್ತಾರೆ. ಯಾವಾಗ 6ನೇ ವರ್ಷಕ್ಕೆ, 9ನೇ ವರ್ಷಕ್ಕೆ, 12ನೇ ವರ್ಷಕ್ಕೆ ಇನ್ ದ ಕೇಸ್ ಆಫ್ 15 ಇಯರ್ ಪಾಲಿಸಿ, 8ನೇ ವರ್ಷಕ್ಕೆ, 12ನೇ ವರ್ಷಕ್ಕೆ, 16ನೇ ವರ್ಷಕ್ಕೆ ಇನ್ ಕೇಸ್ ಆಫ್ 20 ಇಯರ್ಸ್ ಪಾಲಿಸಿ ಇತ್ತು ಅಂತಂದ್ರೆ ಈ ತರ ಕೊಡ್ತಾರೆ. ಸಚ್ ಪೇಮೆಂಟ್ಸ್ ವಿಲ್ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಇನ್ ದ ಈವೆಂಟ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಫ್ ದ ಇನ್ಶೂರೆಂಟ್. ಇನ್ ಸಚ್ ಕೇಸಸ್ ಫುಲ್ ಸಮ್ ಅಶ್ಯೂರ್ಡ್ ವಿತ್ ಅಕ್ಯೂರ್ಡ್ ಬೋನಸ್ ಈಸ್ ಪೇಯಬಲ್ ಟು ದ ಅಸೈನಿ ಆರ್ ನಾಮಿನಿ ಆಫ್ ಲೀಗಲ್ ಇಯರ್ಸ್. ಅಂದ್ರೆ ಈಗ ನಾನು ಒಂದು 15 ವರ್ಷದ ಪಾಲಿಸಿ ಮಾಡಿಸ್ಬಿಟ್ಟಿನಿ, 9 ವರ್ಷದ ತನಕ ಇಲ್ಲ 12 ವರ್ಷದ ತನಕ ನಾನು 3 ಸರ್ವೈವಲ್ ಬೆನಿಫಿಟ್ಸ್ 20 20 20% 60% ತಗೊಂಡ್ಬಿಟ್ಟೆ. ತಗೊಂಡಾದ್ಮೇಲೆ 12 ವರ್ಷ ಆದ್ಮೇಲೆ 13 ಅಥವಾ 14 ವರ್ಷದಲ್ಲಿ ನನ್ಗೆ ಏನಾಯ್ತು, ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಗ್ಬಿಟ್ಟೆ. ಅಂತ ಡೆತ್ ಆಗಿರೋಂಥ ಟೈಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಫುಲ್ ಸಮ್ ಅಶ್ಯೂರ್ಡ್, ನನ್ಗೆ ಇವರಿಗೆ ಆಲ್ರೆಡಿ 60% ಕೊಟ್ಟಿವಿ, ಇನ್ನ 40% ಅಷ್ಟೇ ಸಮ್ ಅಶ್ಯೂರ್ಡ್ ಕೊಡ್ತೀವಿ ಅಂತ ಅನ್ನಂಗಿಲ್ಲ. ಟೋಟಲಿ 100%. ಈಗ 1 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸಿದ್ನಂದ್ರೆ ಇಲ್ಲಿ 60,000 ತಗೊಂಡಿದ್ರು ಕೂಡ ನೆಕ್ಸ್ಟ್ ಯಾರು ಕ್ಲೈಮ್ ಮಾಡಕ್ ಬರ್ತಾರಲ್ಲ, ಕ್ಲೈಮ್ ಮಾಡಕ್ ಬಂದವರಿಗೆ 1 ಲಕ್ಷ ರೂಪಾಯಿ ಪ್ಲಸ್ ಬೋನಸ್, ಅದು ಎರಡು ಕೂಡಿಸಿ ಕೊಡ್ಬೇಕಾಗತ್ತ. ಅವರಿಗೆ ಎರಡು ಕೂಡಿಸಿನೇ ಕೊಡ್ಬೇಕು ಆಂಟಿಸಿಪೇಟೆಡ್. ಇದು ಏನು ಅಂತಂದ್ರೆ ರಿಟರ್ನ್ ಮನಿ ಬ್ಯಾಕ್ ಪಾಲಿಸಿ. ಇದನ್ನ ಯಾವಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ, ಈ ಮಕ್ಕಳ ಎಜುಕೇಶನ್ ಸಲುವಾಗಿ ಅಥವಾ ಯಾವ್ದಕ್ಕಾದ್ರೂ ಬೇಕಾಗ್ತಾ ಇರುತ್ತೆ, ನಮ್ಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಅವಾಗವಾಗ ನಡುವೆ ಬರ್ತಾ ಇರುತ್ತೆ ಅಂತ ಅನ್ನೋರು ಈ ಪಾಲಿಸಿನ ಮಾಡಿಸ್ಬೋದು. ಇವ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕಸ್ಟಮರ್ ಬಂದಿರ್ತಾರಲ್ಲ, ಅವ್ರಿಗೆ ಏನ್ ನೀಡ್ ಇರುತ್ತೆ, ಆ ನೀಡಿಗೆ ಸಂಬಂಧಪಟ್ಟಂಗೆ ನೀವು ಅವರಿಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಒಂದು ಪಾಲಿಸಿನ ಹೇಳಿದ್ರಿ ಅಂದ್ರೆ ಅವರು ಖುಷಿಯಿಂದ ನಿಮ್ಮ ಹತ್ರ ಪಾಲಿಸಿ ಮಾಡಿಸ್ತಾರೆ. ಓಕೆ, ಇದು ಟೈಪ್ ನಂಬರ್ 4, ಆಂಟಿಸಿಪೇಟೆಡ್ ಎಂಡೋಮೆಂಟ್ ಅಶ್ಯೂರೆನ್ಸ್. ಅದೇ ತರ ಜಾಯಿಂಟ್ ಲೈಫ್ ಅಶ್ಯೂರೆನ್ಸ್ ಅಂದ್ರೆ ಜಾಯಿಂಟ್ ಗಂಡ ಹೆಂಡತಿ ಕೂಡಿಸಿ ಮಾಡಿಸ್ತಕ್ಕಂಥದ್ದು, ಸ್ಪೌಸ್ಗಳು ಮಾಡಿಸ್ತಕ್ಕಂಥ ಪಾಲಿಸಿ. ಇದು ಜಾಯಿಂಟ್ ಲೈಫ್ ಅಶ್ಯೂರೆನ್ಸ್ ಯುಗಾಲ್ ಸುರಕ್ಷಾ ಅಂತ ಇರುತ್ತೆ. ಯಾವತ್ತಾದ್ರೂ ನೀವು ಪಾಲಿಸಿ ಫಾರ್ಮ್ ತುಂಬ್ತಾ ಇರ್ತಿರಲ್ಲ, ಇನ್ ಕೇಸ್ ಅದ್ರೊಳಗೆ ಸ್ಪೌಸ್ ಡೀಟೇಲ್ಸ್ ಅಂತ ಕೇಳಿರ್ತಾರೆ. ಇನ್ ಕೇಸ್ ಆಫ್ ಯುಗಾಲ್ ಸುರಕ್ಷಾ ಅಂತ ಅದ್ರೊಳಗಡೆ ಬರ್ದಿರ್ತಾರ ಪಾಲಿಸಿ ಪಾಸ್ ಇದ್ರ ಮೇಲೆ, ಫಾರ್ಮ್ ಮೇಲೆ, ಹೌದಾ? ಸೊ ಅಂತ ಅದು ಪಾಲಿಸಿ ಬಂದು ಯುಗಾಲ್ ಸುರಕ್ಷಾ ಪಾಲಿಸಿ. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತಂದ್ರೆ 1/8/1997 ಇದು ಇಂಟ್ರೊಡ್ಯೂಸ್ ಆಯ್ತು. ಅಂದ್ರೆ ಆಗಸ್ಟ್ ಅಂತಂದ್ರೆ ಏನು ಸ್ವತಂತ್ರ ಬಂದು ಎಕ್ಸಾಕ್ಟ್ 50 ವರ್ಷ, ಆಗಸ್ಟ್ 15ಕ್ಕೆ ನಮ್ಗೆ ಸ್ವತಂತ್ರ ಬಂತು. ಸೊ ಆಗಸ್ಟ್ 1ನೇ ತಾರೀಕು 50ನೇ ವರ್ಷ ಇತ್ತಲ್ಲ, ಅವಾಗ ಇದನ್ನ ಯುಗಾಲ ಸುರಕ್ಷಾ ಅನ್ನೋ ಒಂದು ಪಾಲಿಸಿನ ಸ್ಟಾರ್ಟ್ ಮಾಡಿದ್ರು. ದ ಸಮ್ ಅಶ್ಯೂರ್ಡ್ ಪೇಯಬಲ್ ಎಟ್ ದ ಎಂಡ್ ಆಫ್ ದ ಎಂಡೋಮೆಂಟ್ ಟರ್ಮ್ ಆರ್ ಆನ್ ದ ಡೆತ್ ಆಫ್ ದ ಐದರ್ ಆಫ್ ದ 2 ಲೈವ್ಸ್ ಅಶ್ಯೂರ್ಡ್. ಅಂದ್ರೆ ದ ಸಮ್ ಅಶ್ಯೂರ್ಡ್ ಪೇಯಬಲ್ ಎಟ್ ದ ಎಂಡ್ ಆಫ್ ದ ಎಂಡೋಮೆಂಟ್ ಟರ್ಮ್ ಅಂದ್ರೆ ಈ ಪಾಲಿಸಿ ಇದು ಪೇಯಬಲ್ ಮೆಚುರಿಟಿ ಅಮೌಂಟ್ ಯಾವಾಗ ಅಂತಂದ್ರೆ, ಅವರು ಮೆಚುರಿಟಿ ಟೈಮ್ ಮುಗೀತು ಅಂತಂದ್ರೆ, ಅವ್ರ ಮೆಚುರಿಟಿ ಯಾವಾಗ ಟೈಮ್ ಕೊಟ್ಟಿರ್ತಾರಲ್ಲ ಆ ಟೈಮ್ ಮುಗೀತು ಅಂತಂದ್ರೆ ಅವಾಗಾದ್ರೂ ಕೊಡ್ತಾರೆ. ಇಲ್ಲ ಅಂತಂದ್ರೆ ಆನ್ ದ ಡೆತ್ ಆಫ್ ಐದರ್ ಆಫ್ ದ 2 ಲೈವ್ಸ್ ಅಶ್ಯೂರ್ಡ್. ಅಂದ್ರೆ ಇದು ಯಾವ್ದು ಜಾಯಿಂಟ್ ಲೈಫ್ ಅಶ್ಯೂರೆನ್ಸ್ ಅಂತಂದ್ರೆ ಇದ್ರ ಯಾವ್ದ್ರ ಮೇಲೆ ಗಂಡ ಹೆಂಡತಿ ಇಬ್ಬರ ಹೆಸರು ಮೇಲೂ ಅಶ್ಯೂರೆನ್ಸ್ ಇರುತ್ತೆ. ಬಟ್ ಕಂಡೀಷನ್ ಏನಂತಂದ್ರೆ, ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಇಬ್ಬರದಲ್ಲಿ ಒಬ್ರು PLI ಮಾಡ್ಸಕ್ಕೆ ಏನ್ ಎಲಿಜಿಬಲ್ ಕಂಡೀಷನ್ ಇದೆ, ಆ ಕಂಡೀಷನ್ಗೆ
ರೆಡಿ ಆ ಕಂಡೀಷನ್ಗೆ ಒಳಪಟ್ಟಿರ್ಬೇಕು. ಆ ತರ ಇದ್ರೆ ಮಾತ್ರ ಜಾಯಿಂಟ್ ಲೈಫ್ ಅಶ್ಯೂರೆನ್ಸ್ ನ ಮಾಡಕ್ ಬರುತ್ತೆ. ಆಮೇಲೆ ಇದ್ರದ್ದು ಮೆಚುರಿಟಿ ಬಂದು ಯಾವ ತರ ಇದೆ ನೋಡ್ರಿ, ಇಬ್ಬರದಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಂಡ್ರು ಕೂಡ ಇನ್ನೊಬ್ಬರಿಗೆ ಮೆಚುರಿಟಿ ಅಮೌಂಟ್ ನ ಕ್ಲೈಮ್ ಮಾಡೋಕೆ ಅವಕಾಶ ಇರುತ್ತೆ. ಕ್ಲೈಮ್ ಆಗಿ ಬಂದ್ಬಿಡುತ್ತೆ, ಅವಾಗ್ಲೇ ಮೆಚುರಿಟಿ ಆಗುತ್ತೆ. ಅದು ಬೋನಸ್ ರೇಟು ನಮ್ಮ ಎಂಡೋಮೆಂಟ್ ಅಶ್ಯೂರೆನ್ಸ್ ಇದ್ದಂಗೆ 52 per 1000 ಇದೆ. ಇದನ್ನ ಓನ್ಲಿ ಒನ್ ಅಂದ್ರೆ ಗಂಡ ಅಥವಾ ಹೆಂಡತಿ ಇಬ್ಬರದಲ್ಲಿ ಒಬ್ಬರ ಹೆಸರಿಗೆ ಮಾತ್ರ ತಗೋಬಹುದು. ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಅವರ ಸ್ಪೌಸ್ ಏನಿರ್ತಾರೆ, ಐದರ್ ಗಂಡ ಆಗ್ಲಿ ಹೆಂಡತಿ ಆಗ್ಲಿ, ಇಬ್ರು ಕೂಡ ಲಿಟ್ರೇಟ್ ಆಗಿರ್ಬೇಕು. ಯಾರಾದ್ರೂ ಇಲ್ಲಿಟ್ರೇಟ್ ಇದ್ರೆ ಅಂದ್ರೆ ಬರಲ್ಲ. ಗಂಡನ್ನು ಲಿಟ್ರೇಟ್ ಇರ್ಬೇಕು, ಹೆಂಡತಿನೂ ಲಿಟ್ರೇಟ್ ಇರ್ಬೇಕು. ಓಕೆ. ಇನ್ ಕೇಸ್ ಡಿವೋರ್ಸ್ ಆಯ್ತು, ಕೆಲವು ಜನಕ್ಕೆ ಇರುತ್ತೆ, ಇಲ್ಲಪ್ಪ ಗಂಡ ಹೆಂಡತಿದ್ ಮಾಡಿಸ್ಬಿಟ್ವಿ ಬಟ್ ಡಿವೋರ್ಸ್ ಆಯ್ತು, ಈಗೇನ್ ಮಾಡ್ಬೇಕು ಅಂತ ಟೈಮಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಎಂಡೋಮೆಂಟ್ ಅಶ್ಯೂರೆನ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಟರ್ಮ್ ಆಫ್ ದ ಪಾಲಿಸಿ ಈಸ್ 5 to 20 years. ಅಂದ್ರೆ ಈ ಪಾಲಿಸಿನ ನಾವು ಮಾಡಿಸಿದಾಗಿಂದ 5 ವರ್ಷದಿಂದ 20 ವರ್ಷದೊಳಗಡೆ ಯಾವ್ದಾದ್ರು ಟರ್ಮ್ ನಾವು ಮಾಡ್ಕೋಬಹುದು. ಮಿನಿಮಮ್ ಏಜ್ ಎಟ್ ಎಂಟ್ರಿ ಈಸ್ 21 years ಅಂಡ್ ಮ್ಯಾಕ್ಸಿಮಮ್ 45 years. ಇದನ್ನ ಇಲ್ಲಿವರೆಗೂ 19 years ಇತ್ತು, ಈಗ ಒಮ್ಮೆದೊಮ್ಮೆಲೆ 21 years ಯಾಕಾಯ್ತು ಹೇಳ್ರಿ? ಮೇಜರ್ ಆಗೋದು 18 ವರ್ಷ, ಬಟ್ ಮದುವೆ ಆಗಕ್ಕೆ ವಯಸ್ಸಿರೋದು ಎಷ್ಟು? 21 years ಅಲ್ಲ. ಸೊ ಆ 21 years ನ ತಲೆಯಲ್ಲಿ ಇಟ್ಕೊಂಡು ಮಿನಿಮಮ್ ಏಜ್ ಲಿಮಿಟ್ ಏನು ಅಂತಂದ್ರೆ 21 years ಇಂದ 45 years ಒಳಗ ಕಂಪಲ್ಸರಿ ಇರಬೇಕು. 45 ದಾಟಿತು ಅಂದ್ರೆ ಮಾಡಕ್ ಬರಲ್ಲ. ಈ 21 ಇಂದ 45 ಒಳಗ ಇರಬೇಕು. ಹಿಂಗಿತ್ತು ಅಂತಂದ್ರೆ ಮಾತ್ರ ಅದು ಮಾಡಕ್ ಬರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್, ಈ ವಿಷಯದಲ್ಲಿ ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ. ಮೆಡಿಕಲ್ ಎಕ್ಸಾಮಿನೇಷನ್ ಕಂಪಲ್ಸರಿ. ಲೋನ್ ಆರ್ ಸರೆಂಡರ್ ಫೆಸಿಲಿಟಿ ಅವೈಲೇಬಲ್ ಆಫ್ಟರ್ 3 years. ಅಂದ್ರೆ ಇದಕ್ಕೂ ಕೂಡ ಲೋನ್ ಅಥವಾ ಸರೆಂಡರ್ ಮಾಡೋಕೆ ಫೆಸಿಲಿಟಿ ಇದೆ. ಅದು ಯಾವಾಗ ಅಂತಂದ್ರೆ 3 ವರ್ಷ ಕಂಪ್ಲೀಟ್ ಆದ ನಂತರ ಲೋನ್ ಅಥವಾ ಸರೆಂಡರ್ ಮಾಡೋಕೆ ಬರುತ್ತೆ. ಪ್ರೀಮಿಯಂ ಈಸ್ ಪೇಯಬಲ್ ಐದರ್ ಮೆಚುರಿಟಿ ಆರ್ ಅಪ್ ಟು ದ ಡೆತ್ ಆಫ್ ಒನ್ ಆಫ್ ದ ಸ್ಪೌಸಸ್ ವಿಚ್ ಈಸ್ ಅರ್ಲಿಯರ್. ಆಮೇಲೆ ಇದ್ರದ್ದು ಪ್ರೀಮಿಯಂ ಅನ್ನ ಎಲ್ಲಿವರೆಗೂ ಕಟ್ತೀವಿ ಅಂತಂದ್ರೆ ಮೆಚುರಿಟಿ ಆಗೋವರೆಗೂ ಆದ್ರೂ ಕಟ್ತೀವಿ, ಇಲ್ಲ ಅಂತಂದ್ರೆ ಆ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ತೀರ್ಕೊಳ್ಳೋ ತನಕ ಅಷ್ಟೇ. ಈಗ ಒಬ್ರು ತೀರ್ಕೊಂಡ್ರು ಅಂತಂದ್ರೆ ಮುಗೀತು, ಅಲ್ಲಿಗೆ ಅದು ಪಾಲಿಸಿದು ಕತೆ ಮುಗೀತು ಅಂತ ಅರ್ಥ. ಅದನ್ನ ಮೆಚುರಿಟಿ ಆದಂಗೆ ಕ್ಲೈಮ್ ಮಾಡ್ಕೋಬಹುದು. ಇಲ್ಲ ಮೆಚುರಿಟಿ ಆಗೋವರೆಗೂ, ಇಬ್ರು ಜೀವಂತ ಇದ್ರು ಅಂದ್ರೆ ಮೆಚುರಿಟಿ ಆಗೋವರೆಗೂ, ಇಬ್ಬರಲ್ಲಿ ಒಬ್ರಿಗೆ ಏನಾದ್ರೂ ಆಯ್ತು ಅಂತಂದ್ರೆ ಅದನ್ನ ಮುಂದೆ ಪ್ರೀಮಿಯಂ ಕಟ್ಟುವಂತ ಅವಶ್ಯಕತೆ ಇರಂಗಿಲ್ಲ ಅಂತ ಅರ್ಥ. ಸೊ ಇದೇ ತರ 6th ಪಾಲಿಸಿ ಚಿಲ್ಡ್ರನ್ಸ್ ಪಾಲಿಸಿ. ದಿಸ್ ಈಸ್ ಅನ್ ಆಡ್ ಆನ್ ಪಾಲಿಸಿ. ಅಂದ್ರೆ ಇದನ್ನ ಡೈರೆಕ್ಟ್ ಆಗಿ ಎಲ್ಲಾ ಚಿಲ್ಡ್ರನ್ಗೆ ಮಾಡಕ್ ಬರಂಗಿಲ್ಲ. ಈಗ ಆಡ್ ಆನ್ ಸರ್ವಿಸಸ್ ಅಂತಂದು ಕೆಲವೊಂದು ಕಡೆ ಕೊಡ್ತಾ ಇರ್ತಾರೆ. ಯಾವ್ದಾದ್ರು ರೀಚಾರ್ಜ್ ಮಾಡಿಸ್ತಾ ಇದ್ದೀರಿ ಅಂತಂದ್ರೆ, ಈಗ ನೋಡ್ರಿ ಎಕ್ಸಾಂಪಲ್ ಏರ್ಟೆಲ್ದು ರೀಚಾರ್ಜ್ ಮಾಡಿಸ್ಕೊಂಡ್ರೆ ಆಡ್ ಆನ್ ಸರ್ವಿಸ್ ಅಂತಂದ್ರೆ ಏರ್ಟೆಲ್ ಟಿವಿ ಫ್ರೀ ಕೊಡ್ತೀವಿ, ಇಲ್ಲ ಜಿಯೋದು ರೀಚಾರ್ಜ್ ಮಾಡ್ಕೊಂಡ್ರೆ ಜಿಯೋ ಟಿವಿ ಅಥವಾ ಜಿಯೋ ಪ್ರೈಮ್ದು ಫ್ರೀ ಕೊಡ್ತೀವಿ ಅಂತಂದು ಆಡ್ ಆನ್ ಸರ್ವಿಸಸ್ ಕೊಡ್ತಾ ಇರ್ತಾರಲ್ಲ. ಅದೇ ತರ ನಮ್ಮ ಹತ್ರ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡಿಸಿದವ್ರಿಗೆ ಮಾತ್ರ ಈ ಚಿಲ್ಡ್ರನ್ಸ್ ಪಾಲಿಸಿ ಮಾಡ್ಸಕ್ಕೆ ಆಡ್ ಆನ್ ಪಾಲಿಸಿ ತರ ನಾವು ಕೊಡ್ತೀವಿ ಇದನ್ನ. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂದ್ರೆ 2006 ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಯ್ತು. ಅಂಡ್ ಅವೈಲೇಬಲ್ ಅಂಡರ್ ಬೋತ್ PLI ಅಂಡ್ RPLI. ಇದು ಅದ್ರೊಳಗೆ ಬಂದಿರೋದಷ್ಟೇ ಅಲ್ಲ, PLI ಮತ್ತು RPLI ಎರಡರಲ್ಲಿ ಕೂಡ ಇದಕ್ಕೆ ಅವಕಾಶ ಇದೆ. ಅದು RPLI ಬಂದಾಗ RPLI ಸಂಬಂಧಪಟ್ಟಂಗೆ ಹೇಳ್ತೀನಿ. ಈಗ PLI ಏನಂತಂದ್ರೆ ಮ್ಯಾಕ್ಸಿಮಮ್ 2 children ಇನ್ ಎ ಫ್ಯಾಮಿಲಿ ಆರ್ ಎಲಿಜಿಬಲ್. ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ 2 ಮಕ್ಕಳಿಗೆ ಮಾತ್ರ ಎಲಿಜಿಬಲ್ ಇದೆ. ಅದೇ ಸುಕನ್ಯಾ ಸಮೃದ್ಧಿ ತರ ನನ್ಗೆ ಎರಡನೇದ್ದು ಟ್ವಿನ್ಸ್ ಆಯ್ತ್ರಿ, ಮೂರು ಮಕ್ಕಳಾದವ್ರಿ ಅಂತಂದ್ರೆ ಸಂಬಂಧ ಇಲ್ಲ. ಕೇವಲ 2 ಮಕ್ಕಳಿಗೆ, ಯಾರಾದ್ರೂ 2 ಮಕ್ಕಳಿಗೆ ಮಾತ್ರ ನೀವು ಇನ್ಶೂರ್ ಮಾಡಕ್ಕೆ ಅವಕಾಶ ಇದೆ. ಒನ್ ಪಾಲಿಸಿ ಅಂಡ್ ಓನ್ ಪಾಲಿಸಿ ಆಫ್ ಪೇರೆಂಟ್. ಅಂದ್ರೆ ಆಡ್ ಆನ್ ಸರ್ವಿಸ್ ಅಂತಂದು ಹೇಳಿದ್ವಲ್ಲ ನಾವೀಗ, ಆಡ್ ಆನ್ ಪಾಲಿಸಿ ಅಂತ. ಈಗ ಸಪೋಸ್ ಒಂದು ಪಾಲಿಸಿ ಮಗುನ ಹೆಸರಲ್ಲೇ ಮಾಡಿಸ್ಬೇಕು ಅಂತಂದ್ರೆ ಪೇರೆಂಟ್ ಹೆಸರಲ್ಲೇ ಒಂದು PLI ಪಾಲಿಸಿ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಇರ್ಲೇಬೇಕು. ಇದ್ದಿಲ್ಲ ಅಂದ್ರೆ ಮಾಡ್ಸಕ್ ಬರಲ್ಲ. ಮೇನ್ ಪಾಲಿಸಿ ಹೋಲ್ಡರ್ ಶುಡ್ ನಾಟ್ ಬಿ ಓವರ್ 45 years ಆಫ್ ಏಜ್. ಅಂದ್ರೆ ಈ ಚಿಲ್ಡ್ರನ್ ಪಾಲಿಸಿ ಮಾಡ್ಬೇಕಂದ್ರೆ ಮೇನ್ ಪಾಲಿಸಿ ಹೋಲ್ಡರ್ ಐದರ್ ಫಾದರ್ ಆರ್ ಮದರ್ ಯಾರಾದ್ರೂ ಇರ್ತಾರಲ್ಲ, ಅವ್ರದ್ದು ಏಜ್ 45 ದಾಟಿರಬಾರ್ದು, 45 ಒಳಗಡೆ ಇರಬೇಕು. ಹಂಗಿದ್ರೆ ಮಾತ್ರ ಇದನ್ನ ಪಾಲಿಸಿನ ಮಾಡಕ್ ಬರುತ್ತೆ. ಅದಕ್ಕಿಂತ ಜಾಸ್ತಿ ಆಯ್ತಂದ್ರೆ ಚಿಲ್ಡ್ರನ್ ಪಾಲಿಸಿ ಮಾಡಕ್ ಬರಲ್ಲ.
ನೋ ಲೋನ್ ಅಂಡ್ ನೋ ಸರೆಂಡರ್ ಅಡ್ಮಿಸಿಬಲ್, ಅಂದ್ರೆ ಸರೆಂಡರ್ ಆಗ್ಲಿ ಲೋನ್ ಆಗ್ಲಿ ಇದಕ್ಕೆ ಅವಕಾಶ ಇರೋದಿಲ್ಲ. ಇದು ಏನಂತಂದ್ರೆ ನಾನ್ ಮೆಡಿಕಲ್ ಪಾಲಿಸಿ, ಇದಕ್ಕೆ ಯಾವುದೇ ತರದ ಮೆಡಿಕಲ್ ಎಕ್ಸಾಮಿನೇಷನ್ ಇರಂಗಿಲ್ಲ. ಮಿನಿಮಮ್ ಲಿಮಿಟ್ 20,000 ಇದೆ, ಮ್ಯಾಕ್ಸಿಮಮ್ ಬಂದು 3 ಲಕ್ಷ ತನಕ ಇದೆ. ಆಮೇಲೆ ಪೇರೆಂಟ್ ಶುಡ್ ಆಲ್ಸೋ ಹ್ಯಾವ್ ಎ ಪಾಲಿಸಿ ಇಕ್ವಲೆಂಟ್ ಟು ಅಮೌಂಟ್ ಆಫ್ ಸಮ್ ಅಶ್ಯೂರ್ಡ್ ಆಫ್ ದ ಚೈಲ್ಡ್. ಅದ್ರ ಅರ್ಥ ಏನು ಅಂತಂದ್ರೆ, ಈಗ ಹೌದು ಯಾಡನ್ ಪಾಲಿಸಿ ಇದೆ, ನನ್ನ ಹೆಸರಲ್ಲೇ 20,000 ಮಾಡಿಸ್ಕೊತೀನಿ, ನನ್ನ ಮಗನ ಹೆಸರಲ್ಲೇ 3 ಲಕ್ಷದ ಮಾಡಿಸ್ತೀನಿ ಅಂದ್ರೆ ಬರಂಗಿಲ್ಲ. ನನ್ನ ಮಗನ ಹೆಸರಲ್ಲೇ 3 ಲಕ್ಷ ಮಾಡಿಸ್ಬೇಕು ಅಥವಾ ನನ್ನ ಮಗಳ ಹೆಸರಲ್ಲೇ 3 ಲಕ್ಷ ರೂಪಾಯಿ ಮಾಡಿಸ್ಬೇಕು ಅಂತಂದ್ರೆ ನಂದು ಕೂಡ 3 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಇದ್ದದ್ದೇ ಪಾಲಿಸಿ ಇರಬೇಕು. ಹಂಗಿದ್ರೆ ಮಾತ್ರ ಅಲ್ಲಿವರೆಗೂ ಮಾಡಕ್ ಬರುತ್ತೆ. ಈಗ ಕೆಲವು ಜನ ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ಕಸ್ಟಮರ್ ರಂಗೋಲೆ ಕೆಳಗೆ ನುಗ್ಗೋರು ಇರ್ತಾರೆ. ಯಾಡನ್ ಪಾಲಿಸಿ ಐತಲ್ಲ, ನಾನು 20,000 ರೂಪಾಯಿ ನಾನು ಸಣ್ಣ ಪ್ರೀಮಿಯಂ ಮಾಡಿಸ್ಕೊತೀನಿ, ನನ್ನ ಮಗನ ಹೆಸರಲ್ಲೇ ಅಥವಾ ನನ್ನ ಮಗಳ ಹೆಸರಲ್ಲೇ 3 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸ್ತೀನಿ ಅಂತಂದು ಹೇಳುವಂತವ್ರು ಇರ್ತಾರೆ. ಸೊ ಹಂಗಾಗಿನೇ ಏನಂತಂದ್ರೆ, ಅದು ಎಷ್ಟು ಅಮೌಂಟ್ ಇಕ್ವಾಲೆಂಟ್ ಇರುತ್ತಲ್ಲ ಪೇರೆಂಟ್ದು, ಅದೇ ಅಷ್ಟೇ ಅಮೌಂಟ್ ಇಂದು ಚೈಲ್ಡ್ಗೆ ಪಾಲಿಸಿ ಮಾಡಕ್ಕೆ ಅವಕಾಶ ಇದೆ. ಮ್ಯಾಕ್ಸಿಮಮ್ 3 lakhs ವರೆಗೂ, ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ, 3 lakhs ವರೆಗೂ ಇರುತ್ತೆ. ಆಮೇಲೆ ಚಿಲ್ಡ್ರನ್ ಪಾಲಿಸಿದು ಏನೇನ್ ಫೆಸಿಲಿಟೀಸ್ ಇದಾವೆ ಅಂತಂದ್ರೆ, ಚೈಲ್ಡ್ ಏಜ್ ಶುಡ್ ಬಿ ಬಿಟ್ವೀನ್ 5 and 20 years, ಅಂದ್ರೆ ಆ ಮಗುವಿನ ವಯಸ್ಸು 5 ವರ್ಷದಿಂದ 20 ವರ್ಷದ ಒಳಗಿರ್ಬೇಕು. ಅವರ ತಂದೆ ವಯಸ್ಸು ಎಷ್ಟಿರ್ಬೇಕು, 45 ಹಂಗಿದ್ರೆ ಮಾತ್ರ ಚಿಲ್ಡ್ರನ್ ಪಾಲಿಸಿ ಮಾಡಕ್ ಬರುತ್ತಾ. 1 ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿ ಪರ್ ಚೈಲ್ಡ್, ಅಂದ್ರೆ ಈ ಮ್ಯಾಕ್ಸಿಮಮ್ 2 ಮಕ್ಕಳಿಗೆ ಮಾತ್ರ ಮಾಡಕ್ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಒಂದು ಮಗುವಿಗೆ ಒಂದು ಪಾಲಿಸಿ. ಈಗ ನಂದು ಒಂದು ಪಾಲಿಸಿ ಇದೆ, ನನ್ಗೆ 2 ಮಕ್ಕಳಿದಾವೆ, 2 ಮಕ್ಕಳಿಗೂ ಪಾಲಿಸಿ ಮಾಡಿಸ್ತೀನಿ ಅಂದ್ರೆ ಬರಂಗಿಲ್ಲ. ನಂದು 2 ಪಾಲಿಸಿ ಇದ್ರೆ ನನ್ನ ಮಕ್ಕಳಿಗೆ 2 ಪಾಲಿಸಿ ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ಒಂದಿತ್ತು ಅಂದ್ರೆ ಒಬ್ಬರ ಹೆಸರಿಗೆ ಮಾತ್ರ ಮಾಡಿಸಕ್ ಬರುತ್ತೆ. ಓನ್ಲಿ 2 ಚಿಲ್ಡ್ರನ್. ಅದೇ ರೀತಿಯಾಗಿ ಮತ್ತೆ ನಂದೊಂದಿದೆ, ನನ್ನ ಹೆಂಡತಿದೊಂದಿದೆ, ನನ್ನ ಹೆಂಡತಿದೊಂದು ಕೊಡ್ತೀನಿ, ನಂದೊಂದು ಕೊಡ್ತೀನಿ ಅಂತ ಹೇಳ್ತಿರ್ತಾರಲ್ಲ, ನನ್ನ ಗಂಡಂದೊಂದಿದೆ ನಂದೊಂದಿದೆ ಅಂತ ಕಸ್ಟಮರ್ ಬಂದು, ಇಲ್ಲ ಯಾರ ಹೆಸರಲ್ಲೇ ನೀವು ಒಂದು ಪಾಲಿಸಿ ಮಾಡಿಸಿರ್ತಿರಲ್ಲ ಅವ್ರ ಹೆಸರಲ್ಲೇ ಮಾಡಿಸ್ಬೇಕು, ಅವ್ರ ಹೆಸರಲ್ಲೇ 2 ಪಾಲಿಸಿ ಇರಲೇಬೇಕು. ಆಮೇಲೆ ದ ಸೇಮ್ ಚೈಲ್ಡ್ ಶುಡ್ ನಾಟ್ ಬಿ ಕವರ್ಡ್ ಅಂಡರ್ ಮೋರ್ ದೆನ್ 1 ಪಾಲಿಸಿ, ಅಂದ್ರೆ ಈಗ ತಂದೆದು ಅಥವಾ ತಾಯಿ ಇಬ್ರು, ನಾನೊಂದು ಪಾಲಿಸಿ, ನಂದು ಒಂದು PLI ಇದೆ, ನಿಮ್ದು ಒಂದು PLI ಇದೆ ಅಂತ ಹೇಳ್ತಾರೆ ಅನ್ಕೊಳ್ರಿ. ಈಗ ಎಕ್ಸಾಂಪಲ್, ಯಾರೋ ಗಂಡ ಹೆಂಡತಿ ಇಬ್ರು ಟೀಚರ್ಸ್ ಇರ್ತಾರೆ, ಇಲ್ಲ PA ಇರ್ತಾರೋ ಏನೋ ಇರ್ತಾರೆ, ಅವರು ಇಬ್ರು ಕೂಡ ನಂದು ಒಂದು PLI ಇದೆ, ನಿಮ್ದೊಂದು PLI ಇದೆಲ್ಲ, ನನ್ನ ಹೆಸರಲ್ಲೇ ಒಂದು 3 ಲಕ್ಷ ರೂಪಾಯಿ, ನಿಮ್ಮ ಹೆಸರಲ್ಲೇ ಒಂದು 3 ಲಕ್ಷ ರೂಪಾಯಿ ನನ್ನ ಮಗಳ ಹೆಸರಲ್ಲೇ ಮಾಡೋಣ ಅಥವಾ ಮಗನ ಹೆಸರಲ್ಲೇ ಮಾಡೋಣ ಅಂತಂದ್ರೆ ಬರಂಗಿಲ್ಲ. ಸೇಮ್ ಚೈಲ್ಡ್ಗೆ ಒಬ್ಬರ ಹೆಸರಲ್ಲೇ ಒಂದೇ ಮಾತ್ರ ಕವರ್ ಮಾಡಕ್ಕೆ ಅವಕಾಶ ಇದೆ. ಪ್ರೀಮಿಯಂ ಸೀಸಿಂಗ್ ಏಜ್ 19ರಿಂದ ಹಿಡಿದು 25, 19, 20, 19ರಿಂದ ಕಂಟಿನ್ಯೂಟಿ 25 ವರ್ಷ ತನಕ ಇದೆ ಪ್ರೀಮಿಯಂ ಸೀಸಿಂಗ್ ಏಜ್. ಅದು ಯಾರಿಗೆ? ಮಗುವಿಗೆ 19, 20, 21, 22, 23, 24, 25 ತನಕ ಇದೆ. ಇನ್ ಕೇಸ್ ಆಫ್ ಡೆತ್ ಆಫ್ ಇನ್ಶೂರ್ಡ್ ಆಫ್ ಮೇನ್ ಪಾಲಿಸಿ ಬಿಫೋರ್ ಎಕ್ಸ್ಪೈರಿ ಆಫ್ ಚಿಲ್ಡ್ರನ್ಸ್ ಪಾಲಿಸಿ, ನೋ ಫರ್ದರ್ ಪ್ರೀಮಿಯಂ ಟು ಬಿ ಪೇಡ್. ಇದು ವೆರಿ 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 ಇಂಪಾರ್ಟೆಂಟ್. ಏನಂತಂದ್ರೆ, ಇನ್ಶೂರ್ಡ್ ಯಾರು ಇರ್ತಾರಲ್ಲ, ಮೇನ್ ಪಾಲಿಸಿ ಇನ್ಶೂರರ್ ಇರ್ತಾರಲ್ಲ, ಆ ಮೇನ್ ಪಾಲಿಸಿ ಇನ್ಶೂರರ್ ಏನಾದ್ರು ಡೆತ್ ಆಯ್ತು ಅಂತಂದ್ರೆ, ಅದಾದ ನಂತರ ಆ ಮಗುವಿಂದು ಮೆಚುರಿಟಿ ಬಂದು, ಆ ಮಗು 19, 20 ಅದು ಏನ್ ಕೊಟ್ಟಿರ್ತಾರಲ್ಲ ಪಾಲಿಸಿ ಟೈಮಲ್ಲಿ, ಅವಾಗೆ ಮೆಚುರಿಟಿ ಆಗುತ್ತೆ. ಬಟ್ ಅದಕ್ಕೆ ಅಂತಂದು ಅವರು ಬೇರೆ ಸಪರೇಟ್ ಆಗಿ ಪ್ರೀಮಿಯಂ ಕಟ್ಟುವಂತ ಅವಕಾಶ ಇರಂಗಿಲ್ಲ. ಅವರು ಪ್ರೀಮಿಯಂದು ಕಟ್ಟಿಲ್ಲ ಅಂದ್ರೂ ನಡೀತದ. ಓಕೆ, ಈಗ ಏಜ್ ಲಿಮಿಟಿಗೆ ಸಂಬಂಧಪಟ್ಟಂಗೆ ಒಂದು ಟ್ಯಾಬ್ಲೆಟ್ ಮಾಡಿದೀವಿ, ಅದ್ರ ಪ್ರಕಾರ ನೋಡ್ಕೋತಾ ಹೋಗ್ರಿ. ಸ್ವಲ್ಪ ಸಿಂಪಲ್ ಆಗಿ ನೋಟ್ ಮಾಡ್ಕೋತಿದ್ರೆ ನೋಟ್ ಮಾಡ್ಕೊರಿ, ಸ್ಕ್ರೀನ್ ಶಾಟ್ ತಗೋತಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ರಿ. ಓಲ್ ಲೈಫ್ ಎಂಡೋಮೆಂಟು ಕನ್ವರ್ಟೇಬಲ್ ಓಲ್ ಲೈಫ್ ಇತ್ತು ಅಂತಂದ್ರೆ ಏಜ್ 19, 55 ವರೆಗೂ ಇದೆ. ಯುಗಾಲ್ ಸುರಕ್ಷಾ ಅಂದ್ರೆ ಜಾಯಿಂಟ್ ಅಕೌಂಟ್ ಏನಿರುತ್ತಲ್ಲ, ಯುಗಾಲ್ ಸುರಕ್ಷಾ ಅಂತಂದ್ರೆ ಗಂಡ ಹೆಂಡತಿ ಕೂಡಿಸಿ ಮಾಡಿಸ್ತಾರಲ್ಲ, ಆ ಯುಗಾಲ ಸುರಕ್ಷಕ್ಕೆ 21 ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ 45 ಇದೆ. ಅದೇ ಆಂಟಿಸಿಪೇಟೆಡ್ ಮಾಡಿಸ್ಬೇಕಂದ್ರೆ 19 ಮಿನಿಮಮ್ ಇದೆ, ಮ್ಯಾಕ್ಸಿಮಮ್ ಬಂದು 40 ಅಥವಾ 45. ಚಿಲ್ಡ್ರನ್ಸ್ ಪಾಲಿಸಿ ಮಾಡ್ಬೇಕಂದ್ರೆ ಚಿಲ್ಡ್ರನ್ ಏಜ್ 5 to 20 ಇರಬೇಕು, ಪೇರೆಂಟ್ ಏಜ್ 45 ಇರಬೇಕು. ನಾನ್ ಮೆಡಿಕಲ್ ಪಾಲಿಸಿಗೆ 19 to 40 ವರೆಗೂ 2 ಲಕ್ಷದೊಳಗೆ ಅಮೌಂಟ್ ಇರಬೇಕು. ಬಟ್ ಅಬೋವ್ 5 lakh ಇತ್ತು ಅಂತಂದ್ರೆ 19ರಿಂದ 50 ತನಕ ಇದೆ. ಇದು ನಾನ್ ಮೆಡಿಕಲ್ ಪಾಲಿಸಿಗೆ 19ರಿಂದ 40 ವರ್ಷ ತನಕ ಎಲ್ಲ ತರದ್ದು ಕಂಡೀಷನ್ ಏನು ಇರಂಗಿಲ್ಲ ಏಜ್. ಬಟ್ ಅಬೋವ್ 5 lakh ಇತ್ತು ಅಂತಂದ್ರೆ 19ರಿಂದ 50 ವರ್ಷ ತನಕ ಏಜ್ ಲಿಮಿಟ್ ಇದೆ. ಅಬೋವ್ 5 lakh ಏನಾದ್ರು ಪಾಲಿಸಿ ಮಾಡಿಸ್ಬೇಕು ಅಂತಂದ್ರೆ 50ರೊಳಗೆ, 50 ಆದ್ಮೇಲೆ ನಾವು ಅಬೋವ್ 5 lakh ಮಾಡಿಸ್ತೀವಿ ಅಂದ್ರೆ ಬರಂಗಿಲ್ಲ. 55 ಇತ್ತು, ಈಗ ಅವ್ನು ಯಾರಿಗೊಬ್ಬರಿಗೆ 55 ಏಜ್ ಇದೆ, ನಾನು 50 lakhs ಪಾಲಿಸಿ ಮಾಡಿಸ್ತೀನಿ ಅಂದ್ರೆ ಬರಲ್ಲ. ಅದಕ್ಕೆ ಅಬೋವ್ 5 lakh ಪಾಲಿಸಿ ಮಾಡಿಸ್ಬೇಕಂದ್ರೆ ಕಂಪಲ್ಸರಿ 19ರಿಂದ 50 ವಯಸ್ಸಿನೊಳಗೆ ಇರಬೇಕು. ಓಕೆ, ಅದೇ ರೀತಿಯಾಗಿ
ಬೋನಸ್ ರೇಟ್ ನೋಡೋಣ. ಹೋಲ್ ಲೈಫ್ ಅಶೂರೆನ್ಸ್ಗೆ 76/1000 ಇದೆ. ಎಂಡೋಮೆಂಟು ಆಮೇಲೆ ಜಾಯಿಂಟ್ ಲೈಫ್ ಚಿಲ್ಡ್ರನ್ ಪಾಲಿಸೀಸ್ಗೆ 52 ಇದೆ. ಆಂಟಿಸಿಪೇಟೆಡ್ಗೆ 48/1000 ಇದೆ. ಕನ್ವರ್ಟೇಬಲ್ಗೆ ಅಪ್ಲಿಕೇಬಲ್ ಮೊದಲಿಗೆ ಹೋಲ್ ಲೈಫ್ ಇರುತ್ತೆ, ಆಮೇಲೆ ಎಂಡೋಮೆಂಟ್ ಇರುತ್ತೆ. ಇನ್ನ ಒಂದು ಟರ್ಮಿನಲ್ ಬೋನಸ್ ಅಂತ ಕೊಡ್ತಾರೆ. ₹20 ಪರ್ ಸಮ್ ಅಶ್ಯೂರ್ಡ್ 10,000 ಅಂದ್ರೆ ಒಂದು ಪಾಲಿಸಿಗೆ 10,000ಕ್ಕೆ 20 ರೂಪಾಯಿ ತರ ಟರ್ಮಿನಲ್ ಬೋನಸ್ ಅಂತ ಕೊಡ್ತಾರ. ಸಬ್ಜೆಕ್ಟೆಡ್ ಟು ಮ್ಯಾಕ್ಸಿಮಮ್ ಆಫ್ 1,000 ಅಂದ್ರೆ ಇದು ಎಲ್ಲಿವರೆಗೂ ಅಂತಂದ್ರೆ ಅಪ್ ಟು 1,000 ತನಕ ಅಷ್ಟೇ ಕೊಡಕ್ಕಿರೋದು. 1,000 ಈಗ ಸಪೋಸ್ 10,000ಗೆ 20 ರೂಪೀಸ್ ಅಂತಂದ್ರೆ ಅದು ಜಾಸ್ತಿಯಾಗಿ 1,200 2,400 ಆಗ್ತಾ ಇತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಕೊಡೋದು 10,000 ತನಕ ಅಷ್ಟೇ. ಒಂದಕ್ಕೆ 10,000 ರೂಪಾಯಿಗೆ 20 ರೂಪಾಯಿ ತರ ಕೊಡ್ಕೊತ ಹೋಗ್ತಾರೆ. ಫಾರ್ ಹೋಲ್ ಲೈಫ್ ಅಶೂರೆನ್ಸ್ ಅಂಡ್ ಎಂಡೋಮೆಂಟ್ ಅಶೂರೆನ್ಸ್ ಅಂದ್ರೆ ಹೋಲ್ ಲೈಫ್ ಆಮೇಲೆ ಎಂಡೋಮೆಂಟ್ ಏನಿರುತ್ತೆ ಇಎ ಪಾಲಿಸಿ, ಸಂತೋಷ್ ಪಾಲಿಸಿ ಇರುತ್ತಲ್ಲ, ಅವಕ್ಕೆ ಮಾತ್ರ ಇದು ಟರ್ಮಿನಲ್ ಬೋನಸ್ ಅಂತ ಕೊಡ್ತಾರೆ. ಅದ್ರದ್ದು ಎಷ್ಟು ಕಂಡೀಷನ್ ಏನಿದೆ ಅಂತಂದ್ರೆ ಆ ಪಾಲಿಸಿ ಟರ್ಮು 20 ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಹಂಗಿದ್ರೆ ಮಾತ್ರ ಇದನ್ನ ಟರ್ಮಿನಲ್ ಬೋನಸ್ ಅಂತ ಕೊಡ್ತಾರೆ. ಇದ್ರ ಬಗ್ಗೆನೂ ಯಾವಾಗಾದ್ರೂ ಕೇಳಿದ್ರೆ ಕೊಡ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ ಟರ್ಮಿನಲ್ ಬೋನಸ್ ಕೊಡೋದು ಮ್ಯಾಕ್ಸಿಮಮ್ 1000 ತನಕ ಅಷ್ಟೇ. ಅಲ್ಲಿ ತನಕ ಅದಕ್ಕಿಂತ ಜಾಸ್ತಿ ಕೊಡಕ್ ಬರಂಗಿಲ್ಲ. ಓಕೆ, ಇದಿಷ್ಟು ಇವತ್ತು 6 ಪಾಲಿಸಿಗಳ ಸಂಬಂಧಪಟ್ಟಂಗೆ ಅದ್ರದ್ದು ಬೋನಸ್ ರೇಟು ಏನಿದೆ ಅದನ್ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಇನ್ನೊಂದಿಷ್ಟು ಅದು ಸರೆಂಡರ್ ಅಂದ್ರೆ ಏನು, ಲೋನ್ ಅಂದ್ರೆ ಏನು, ಲೋನ್ ಹೆಂಗ್ ಮಾಡ್ತಾರೆ, ಅದನ್ನೆಲ್ಲವಷ್ಟನ್ನು ಸ್ವಲ್ಪ ಇನ್ ಡೀಟೇಲ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ.